ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವ ಓ ದೇವ ಓ ದೇವ ದೇವರ ದೇವನಲ್ಲವೋ ಗಜಮುಖನ ನಿನ್ನ ಪಾದವ ನೆನೆಯೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಇಂದಿರವೇ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರೋದಿ ಅಮರರಿಂಗರಿಗೆ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾಲತನಾಗಿ ಕವಿಗಳ ಸಂದಣಿಯೇ ಬಲ ಬಂದು ಬೇಳುವೆಲಿ ಕಥಾಮೃತವ ಆ ಕವಿಗಳ ಸಂದಣಿಯ ಬಲ ಬಂದು ಬೇಳುವೆಲಿ ಕಥಾಮೃತವ ಬದುಕಿನಲ್ಲಿ ಒಳ್ಳೆಯ ಗೆಳೆಯನನ್ನ ಪಡೆಯಲಾರದು ಇದ್ದವ ನಿಜವಾಗಿ ದರಿದ್ರನಂತೆ. ಆ ವಿಷಯದಲ್ಲಿ ನಾನೊಬ್ಬ ಭಾಗ್ಯಶಾಲಿ. ಯಾಕೆಂದ್ರೆ ಗುರುಮಠದಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿರುವಂತಹ ಆ ಕಾಲದಲ್ಲಿ ನಿಟಿಲಾಪುರದ ರಾಜಕುಮಾರನಾಗಿರುವಂತಹ ಸಾಂದೀಪ ನಾಮಕನಾದಂತಹ ನಿನ್ನ ಸ್ನೇಹ, ಈ ಉತ್ಕಲದ ವರ್ತಮಾನ ಕಾಲದ ಅಧಿಕಾರಿಯಾದಂತಹ ಪ್ರತಾಪ ನಾಮಕನಾದಂತಹ ನನಗೆ ಸಿಕ್ಕಿದ್ದು ಭಾಗ್ಯ ಅಲ್ಲದೆ ಮತ್ತೇನು. ಇಂದು ನಿನ್ನೆಯ ಸ್ನೇಹ ಅಲ್ಲ ನಮ್ಮದ್ದು. 12 ವರ್ಷಗಳ ಸುದೀರ್ಘವಾದಂತಹ ಗುರುಕುಲ ವಾಸದಲ್ಲಿ ಒಬ್ಬರನ್ನೊಬ್ಬರು ಅಗಲಿ ಇರದೇ ರೀತಿಯಲ್ಲಿ ಸ್ನೇಹವನ್ನ ಪಡೆದವರು ನಾವು, ಆ ಮೈತ್ರಿಯನ್ನ ಉಳಿಸಿಕೊಂಡವರು ನಾವು. ಯಾಕೋ ಏನೋ ಇವತ್ತು ನಿನ್ನಲ್ಲೊಂದು ವಿಚಾರವನ್ನ ತಿಳಿಯಬೇಕೆನ್ನುವಂತಹ ಕುತೂಹಲ ಮೂಡಿದ್ರಿಂದಲೇ ನಿನ್ನನ್ನ ಇಲ್ಲಿಯವರೆಗೆ ಕರೆಸಿಕೊಂಡೆ. ನನ್ನ ಮನಸ್ಸಿನ ಅಭಿಪ್ರಾಯವೊಂದನ್ನು ಹೇಳಲೇನು? ಹೇಳು ಗೆಳೆಯ. ಎನ್ನ ಮನದೋಸೆಯನ್ನು ನಿನ್ನೊಳರು ಎನ್ನ ಮನದ ಆಸೆಯನ್ನು ನಿನ್ನೊಳರುವೆ ಬಯಸುತ್ತಿರ್ಪೆ. ಇನ್ನು ಒಲ್ಲೆ ಎನ್ನಲಾಗದಯ್ಯ ನಮಿಪೆ, ಇನ್ನು ಒಲ್ಲೆ ಎನ್ನಲಾಗದಯ್ಯ ನಮಿಪೆ. ಸ್ನೇಹ ಭಾವ ಸಾಲದನ್ನ ಭಾವನಾಗೆ ಹರುಷವೆನಗೆ, ಸ್ನೇಹ ಭಾವ ಸಾಲದೆಲ್ಲ ಭಾವನಾಗೆ ಹರುಷವೆನಗೆ. ತಾವರಾಕ್ಷಿಯನು ಜೆವರಿಸೆ ಧನ್ಯ ನಾನು, ತಾವರಾಕ್ಷಿಯನು ಜೆವರಿಸೆ ಧನ್ಯ ನಾನ ಹೇ.
ಹನುಷವೆನಿಗೆ ತಾವು ರಕ್ಷಿಯನು ಜೀವನಿಸೆ ಧನ್ಯ ನಾ ಧನ್ಯ ಧನ್ಯದಾನ ಹೇ ಎಳೆಯ ಪ್ರತಾಪನೇ, ನನ್ನ ನಿನ್ನ ಸ್ನೇಹ ಎನ್ನುವುದು ಹ, ಕೇವಲ ಇಂದು ನಾಳೆ ಎನ್ನುವ ಹಾಗಿರಬಾರದು. ಅದು ಶಾಶ್ವತವಾಗಿರಬೇಕು. ನನ್ನ ನಿನ್ನ ಜೀವನದ ಕೊನೆಯವರೆಗೂ ಇರಬೇಕು ಅಂತಾದ್ರೆ ಅದಕ್ಕೊಂದು ದಾರಿಯನ್ನ ಕಂಡುಕೊಂಡಿದ್ದೇನೆ. ನನ್ನ ತಂಗಿ ರಾಗಿಣಿ, ನೀನು ಅನೇಕ ಬಾರಿ ಇಲ್ಲಿಗೆ ಬಂದಾಗ ಅವಳನ್ನು ಗಮನಿಸಿದ್ದೀಯ, ಅವಳ ಗುಣವನ್ನು ತಿಳಿದಿದ್ದೀಯ. ಮದುವೆಯ ಪ್ರಾಯಕ್ಕೆ ಬಂದಿರುವಂತ ಅವಳನ್ನ ಈಗ ಮದುವೆ ಮಾಡಿಸುವಂತ ಹೊಣೆಗಾರಿಕೆ ನನ್ನದ್ದು. ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಿಸುವುದಲ್ಲ, ನಿನಗೇ ಅವಳನ್ನ ಕೊಟ್ಟು ಮದುವೆ ಮಾಡಿಸುವುದರ ಜೊತೆಗೆ ನಮ್ಮಿಬ್ಬರ ಸ್ನೇಹ ಸಂಬಂಧವಾಗಬೇಕು ಎನ್ನುವುದು ನನ್ನ ಆಶಯ. ನಿನ್ನ ಅಭಿಪ್ರಾಯ ಹೇಳ್ತೀಯ? ಎಳೆಯನೇ, ಯಾವ ಜನ್ಮದ ಪುಣ್ಯವೋ ಯಾವ ಜನ್ಮದ ಪುಣ್ಯವ ಅರಿಯೇನ ಕೋವಿದೆ ರಾಗಿಣಿಯೋ ನಾರಿಯನು ಕೋವಿದೆ ರಾಗಿಣಿಯೋ ಬಾಳಿನ ಬೆಳಕಾಗಿ ಬರುವಳೆಂದಾದರೆ ಬಾಳಿನ ಬೆಳಕಾಗಿ ಬರುವಳೆಂದಾದರೆ ನಳಿನಾಕ್ಷ ಹರಿಗೆ ನಮಿಪೆ ಸಾವಿರ ಬಾರಿ ನಳಿನಾಕ್ಷ ಹರಿಗೆ ನಮಿಪೆ ಸಾವಿರ ಬಾರಿ ಬಾಳಿನ ಬೆಳಕಾಗಿ ಬರುವಳೆಂದಾದರೆ ನಳಿನಾಕ್ಷ ಹರಿಗೆ ನಮಿಪೆ ಸಾವಿರ ಬಾರಿ ಯಾವ ಜನ್ಮದ ಪುಣ್ಯವೋ ಆತ್ಮೀಯ ಪ್ರತಾಪನೇ, ಸಂದೀಪ, ಗುರುಮಠದಲ್ಲಿ ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳಿದ್ದರು. ನಿನ್ನೊಡನೆ ಬೆಳೆದಂತಹ ಸ್ನೇಹ ಉಳಿದವರಲ್ಲಿ ನನಗೆ ಬೆಳೆದದ್ದಿಲ್ಲ. ಸಮಾನಶೀಲರಲ್ಲಿ ಸಮವ್ಯಸನಿಗಳಲ್ಲಿ ಸಖ್ಯತನ ತಾನಾಗಿ ಹುಟ್ಟಿಕೊಳ್ಳುತ್ತದೆ ಎನ್ನುವುದಕ್ಕೆ ನಮ್ಮ ಮೈತ್ರಿಯು ಒಂದು ಜ್ವಲಂತ ಸಾಕ್ಷಿಯಾಗಿದೆ. ದೀಪ ದೀಪ್ತಿ ನ್ಯಾಯೇಣ ಬದುಕಿದವರು ನಾವು, ವಿಶೇಷಣ ವಿಶೇಷ ನ್ಯಾಯೇಣ ಬದುಕಿದವರು ನಾವು. ಅಂತಹ ನಮ್ಮ ಮೈತ್ರಿ ಬಂಧವನ್ನು ಸ್ಥಿರಗೊಳಿಸುವ ಉದ್ದೇಶದಿಂದಲೇ ನಿನ್ನ ತಂಗಿ ರಾಗಿಣಿಯನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದ ಹಾಗುಂಟು. ಹೌದು. ಉಳಿದ ಸಂಬಂಧಗಳಲ್ಲೆಲ್ಲ ಒಬ್ಬನನ್ನು ಇನ್ನೊಬ್ಬ ಸಂಬೋಧಿಸಿದಂತೆ ಆಚೆಯವ ಈಚೆಯವನನ್ನು ಸಂಬೋಧಿಸುವುದಲ್ಲ. ಈ ಭಾವ ಎನ್ನುವಂತಹ ಸಂಬೋಧನೆಯಲ್ಲಿ ಇವ ಅವನನ್ನು ಹೇಗೆ ಕರೆಯುತ್ತಾನೋ ಅವ ಇವನನ್ನು ಹಾಗೆಯೇ ಕರೆಯುವುದು. ಅದೊಂದು ಸಮಾನತೆಯ ಪ್ರೀತಿಯ ದ್ಯೋತಕ. ಆ ವಿಭಾಗದಲ್ಲೂ ನಿನ್ನ ಸಮಾನನನ್ನಾಗಿ ನನ್ನನ್ನು ಸ್ವೀಕರಿಸಿದ್ದಿಂತಾದ್ರೆ ಸಂತೋಷದಿಂದ ನಾನು ಒಪ್ಪಿಕೊಳ್ಳುತ್ತೇನೆ. ಒಂದು ನಿನ್ನ ಮೈತ್ರಿ ಲಭ್ಯವಾದದ್ದು ಮಾತ್ರವಲ್ಲ, ರಾಗಿಣಿಯನ್ನು ನಾನು ಕೊಡುತ್ತೇನೆ, ನಿನಗೆ ಒಪ್ಪಿಸಿಕೊಡುತ್ತೇನೆ, ಮದುವೆ ಮಾಡಿಕೊಡ್ತೇನೆ ಅಂತ ನೀನು ಹೇಳುತ್ತಿರುವುದು ಇದೆರಡೂ ಯಾವುದೋ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೇ ಅಂತ ನಾನು ಸಂತೋಷ ಪಡುತ್ತಾ ಇದ್ದೇನೆ. ಆಕೆಯನ್ನು ವರಿಸುವುದಕ್ಕೆ ಸಿದ್ಧನಿದ್ದೇನೆ. ನಿನ್ನ ಮಾತು ನನ್ನ ಮೇಲೆ ಬೀರಿತು ಪ್ರಭಾವ, ಅದನ್ನೊಪ್ಪುವುದೇ ನನ್ನ ಸ್ವಭಾವ. ಇದಕ್ಕೆ ಎಂದೆಂದೂ ಆಗುವುದಿಲ್ಲ ಅಭಾವ. ಈಗಲೇ ತೊಡಗುತ್ತೇನೆ ನಿನ್ನನ್ನು ಕರೆಯುವುದಕ್ಕೆ. ಬಾವಾ, ಭಾವಯ್ಯ, ಓ ಹಾಗಾದ್ರೆ ಅತಿ ಶೀಘ್ರವಾಗಿ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಿ ಮುಗಿಸ್ತೇನೆ. ಒಬ್ಬ ಅರಸನಾದಂತ ನಿನಗೆ ಹೆಚ್ಚಿಗೆ ದಿವಸ ಉಳಿಯುವಂತ ವ್ಯವಧಾನ ಇಲ್ಲ. ಆದ್ರಿಂದ ಈ ಒಂದು ದಿವಸವನ್ನ ಇಲ್ಲಿ ಉತ್ತರಿಸಿ ನಾಳೆ ಹೋಗಬಹುದು. ಒಳ್ಳೆಯದು. ಬಾ. ಇದೇನಿದು? ನಿನ್ನ ಅಣ್ಣ ಈ ವಸತಿ ಗೃಹದಲ್ಲಿ ನನ್ನನ್ನು ಉಳ್ಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಹೌದು. ಮಿಷ್ಟಾನ್ನವನ್ನು ಭುಂಜಿಸಿ ಬಂದು ಸಮಶೀತೋಷ್ಣವಾದಂತಹ ಈ ಕೋಣೆಯ ಒಳಗೆ ನನ್ನ ಪಾಡಿಗೆ ನಾನಿದ್ದೆ. ವ್ಯವಸ್ಥೆ ಎಲ್ಲ ಆದಿತ್ತಲ್ಲ? ಒಳ್ಳೆಯದು. ಸರಿ. ಮಧ್ಯರಾತ್ರಿಯ ಸಮಯ. ಈ ಹೊತ್ತಿಗೀಗಲೇ ನೀನು ಇಲ್ಲಿಗೆ ಬಂದಿದ್ದಿ. ಒಬ್ಬಾಕೆ ಪ್ರಾಯಕ್ಕೆ ಬಂದ ಹೆಣ್ಣು ನೀನು. ಪರಪುರುಷನಾದಂತಹ ನಾನಿರುವ ಕೋಣೆಯೊಳಗೆ
ಹೀಗೆ ಬಂದದ್ದು ಆಶ್ಚರ್ಯಕ್ಕೆ ಎಡೆಗೊಟ್ಟಿತು. ಅಥವಾ ಬರುವಲ್ಲೇನಾದ್ರೂ ಪ್ರತ್ಯೇಕವಾದ ಕಾರಣವಿದೆಯೇ? ಕಾರಣ ಉಂಟು. ಏನು? ಬರಬಾರದು ಗೊತ್ತುಂಟು, ಆದರೂ ಬಂದೆ. ಹೌದು ನೋಡಿ, ಈಗಾಗಲೇ ನನ್ನಣ್ಣ ನನ್ನನ್ನು ನಿಮಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಾನಂತೆ. ಹೌದು. ಅದನ್ನ ಕೇಳಿದ ಮೇಲೆ ಎಷ್ಟೋ ಆಲೋಚನೆ ಸುತ್ತಿ ಸುಳಿತಾ ಇದೆ. ನಿಮ್ಮಲ್ಲಿ ಹೇಳಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಓಡೋಡಿ ಬಂದವಳು ನಾನು. ನೋಡಿ, ನನ್ನ ಮನದ ಭಾವವನ್ನ ಅಥವಾ ಬಯಕೆಯನ್ನ ತಾವು ಈಡೇರಿಸಿ ಕೊಡುತ್ತೇನೆ ಎಂಬುದಾಗಿಯೂ, ಅದೇ ರೀತಿಯಾಗಿ ನನ್ನ ಈ ಕೇಳಿಕೆಯನ್ನ ಮತ್ತೊಬ್ಬರಲ್ಲಿ ಯಾವ ಕಾರಣಕ್ಕೂ ಹೇಳುವುದಿಲ್ಲ ಅಂತ ನನ್ನ ಕರದ ಮೇಲೆ ಕರ ತಟ್ಟಿ ಭಾಷೆ ಕೊಡಬೇಕು ನೀವು. ರಾಗಿಣಿ, ನೀನೇನನ್ನು ಕೇಳಬಲ್ಲೆ ಎನ್ನುವುದನ್ನು ಈಗಲೇ ನಾನು ತರ್ಕಿಸಿ ಹೇಳಬಲ್ಲೆ. ಏನು? ಭಾವಿ ದಾಂಪತ್ಯ ಜೀವನದಲ್ಲಿ ನಿನ್ನೊಂದಿಗೆ ನಾನು ಹೇಗೆ ವ್ಯವಹರಿಸಬೇಕು, ನಿನ್ನ ಬೇಕು ಬೇಡಗಳನ್ನು ನಾನು ಹೇಗೆ ಈಡೇರಿಸಬೇಕು ಎನ್ನುವುದರ ಕುರಿತು ನೂರಾರು ಹೊಂಗನಸುಗಳನ್ನು ನೀನು ಕಾಣುತ್ತಾ ಇರಬೇಕು. ನಿಟಿಲಾಪುರದ ದೊರೆ ನಾನು, ನನ್ನ ಹೃದಯ ಸಾಮ್ರಾಜ್ಯದ ಸಾಮ್ರಾಜ್ಞಿ ಆಗುವುದಕ್ಕೆ ಇದ್ದವಳು ನೀನು. ಆದ್ರಿಂದ ಯಾವುದೇ ನಿನ್ನ ಬಯಕೆ ಇದ್ದರೂ ಅದನ್ನು ಈಡೇರಿಸುವುದಕ್ಕೆ ನಾನು ಯಾವತ್ತೂ ಸಿದ್ಧನಿದ್ದೇನೆ. ನೀನು ಸಂಕೋಚ ಪಡಬೇಕಾಗಿಲ್ಲ. ಭಾಷಾಬದ್ಧನಾಗಬೇಕು ಅಂತ ಹೇಳ್ತಿದ್ದೀಯಾ? ಹೌದು. ಆ ನಿನ್ನೆರಡು ಕೇಳಿಕೆಗಳನ್ನು ನಡೆಸಿಕೊಡುತ್ತೇನೆ ಎನ್ನುವುದನ್ನು ಕಾಯೇನ ವಾಚ ಮನಸ ಒಪ್ಪಿ ಭದ್ರತೆಗಾಗಿ ಇದೋ ನಡೆಯುತ್ತೇನೆ ಹಾಗೆ ಅಂತ ಆಶ್ವಾಸನೆ ಕೊಟ್ಟಿದ್ದೇನೆ. ಚೆನ್ನಾಗಿ ಲಕ್ಷ್ಯವಿಟ್ಟು ಕೇಳಿ ಹೇಳ್ತೇನೆ. ನಡೆಯುವ ಈ ಮದುವೆಗೆ ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ಹಾಗಿದ್ರೆ ಏನು, ನನ್ನಲ್ಲೇನಾದ್ರೂ ಲೋಪವನ್ನು ಗುರುತಿಸಿದೆಯಾ? ರಾಗಿಣಿ, ಬಹಳಷ್ಟು ವಿಚಿತ್ರವಾಯಿತು ನಿನ್ನ ನುಡಿಯನ್ನು ಕೇಳಿ. ನನ್ನ ಮನಸ್ಸಿಗೆ ವಿಪರೀತವಾದುದನ್ನೇ ನೀನು ಆಡಿದ ಹಾಗಾಯಿತು. ನಿನ್ನನ್ನು ವರಿಸುವುದರ ಕುರಿತು ನಾನು ಅದೆಷ್ಟೋ ಚಿಂತನೆಗಳನ್ನು ಮಾಡುತ್ತಾ ಇದ್ದವ. ಮಾನವನ ಮನಸ್ಸೆನ್ನುವುದು ಹುಚ್ಚು ಕುದುರೆ ಅಂತ ಹೇಳಿದ್ದು ಇದಕ್ಕಾಗಿ. ಅತ್ಯಂತ ವೇಗವುಳ್ಳದ್ದು ಈ ಪ್ರಪಂಚದಲ್ಲಿ ಮನಸ್ಸು. ಅಂತಹ ಚಂಚಲವೂ ವೇಗವೂ ಉಳ್ಳಂತಹ ಮನಸ್ಸು ಎಲ್ಲಿಗೋ ಓಡಿ ಹೋಗಿತ್ತು. ನೂರಾರು ಸುಂದರ ಸ್ವಪ್ನಗಳನ್ನು ನಮ್ಮ ದಾಂಪತ್ಯದ ಕುರಿತು ಕಂಡಿತ್ತು. ಆ ಕಾರಣದಿಂದಲೇ ಮಧ್ಯರಾತ್ರಿ ಆದರೂ ಇಲ್ಲಿಯವರೆಗೂ ನನಗೆ ನಿದ್ದೆ ಹತ್ತಿರಲಿಲ್ಲ. ಈ ಹೊತ್ತಿಗೆ ಬಂದ ನೀನು ಹೇಳ್ತಿದ್ದಿ, ನನ್ನನ್ನು ವರಿಸುವುದಕ್ಕೆ ನಿನಗೆ ಮನವಿಲ್ಲ, ಜೊತೆಯಲ್ಲೇ ನೀನೊಬ್ಬ ಪುರುಷನಿಗೆ ನಿನ್ನ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟ ಆಗಿದೆ. ಹೌದು. ವಿಚಿತ್ರವಾಯಿತು ಅಂತ ಹೇಳಿದ್ದ ಅದಕ್ಕಾಗಿ. ಆಗಲೇ ನಿನ್ನನ್ನು ವರಿಸುವಂತಹ ಯೋಗ ಇದ್ದ ಪುರುಷ ಇನ್ನೊಬ್ಬ ಇದ್ದರೆ ನಿನ್ನನ್ನು ನಾನೇ ವರಿಸ್ತೇನೆ ಅಂತ ಹೇಳಿ ಹಠ ಹಿಡಿಯುವುದರಲ್ಲಿ ಅರ್ಥವಾದರೂ ಏನುಂಟು ಅಲ್ಲವೇ? ಯಾರದ್ದೇ ಆದರೂ ಮದುವೆಯ ನಿಶ್ಚಿತಾರ್ಥವನ್ನು ನಡೆಸುವವ ಬ್ರಹ್ಮ ಹೊರತು ನಾವಲ್ಲವೇ ಅಲ್ಲ. ನನ್ನ ಮಾವ, ನನ್ನ ಭಾವ, ನನ್ನ ಅಣ್ಣ, ನನ್ನ ಅಪ್ಪ ನನಗೆ ಮದುವೆ ನಿಶ್ಚಯ ಮಾಡಿದ್ರು ಅಂತ ಹೇಳುವುದೆಲ್ಲ ಸುಳ್ಳು. ಆ ಬ್ರಹ್ಮದೇವನೇ, ಜಗದಯ್ಯನೇ ಎಲ್ಲವರ ಮದುವೆಯನ್ನು ನಿಶ್ಚಯ ಮಾಡುತ್ತಾನೆ ಎನ್ನುವುದು ಪರಮ ಸತ್ಯ. ಆದ್ರಿಂದ ನಿನ್ನ ಕೈ ಹಿಡಿಯುವ ಭಾಗ್ಯವಂತ ಯಾರೇ ಇರಲಿ, ಈ ಕ್ಷಣದಿಂದ ನಿನ್ನ ಕುರಿತು ನಾನು ಹೀಗೆ ಯೋಚಿಸಿದುದಕ್ಕೆ ಪಶ್ಚಾತ್ತಾಪ ಪಟ್ಟು ಅದೆಲ್ಲವನ್ನು ಮರೆತು ಬಿಡುತ್ತೇನೆ. ಮಾತ್ರ ಅಲ್ಲ, ನನ್ನ ಮಿತ್ರನಾದ ಪ್ರತಾಪನಿಗೆ ನೀನು ಹೇಗೆ ಸಹೋದರಿಯೋ ಹಾಗೆ ನನಗೂ ನೀನು ಸಹೋದರಿ. ಹೋಗಮ್ಮ ತಂಗಿ. ಅಣ್ಣ, ನನ್ನ ಜೀವನ ಹಸನಾಗಲಿ ಅಂತ ಮನ ತುಂಬಿ ಹಾರೈಸಿ ಅಣ್ಣ. ದೈವೇಚ್ಛೆ ಅಂತಾಗಲಿ. ಹೋಗಿ ಬರ್ತೇನಣ್ಣ. ಮೇರೆ ಓದೋರೆಯೋ ಅಂಗರಕ್ಷಕ ಕಾದು ಕಾದು ಸಾಕಾಯ್ತು. ಎಲ್ಲಿ ಹೋದಂತಲೇ ಅರ್ಥ ಆಗಲಿಲ್ಲ. ಗಾರುಗೆಟ್ಟು ಓಡಿ ಬಂದಿದ್ದೇನೆ. ದಿನವನ್ನ ಕಳೆಯಬೇಡ, ನನ್ನನ್ನ ಮದುವೆಯಾಗು. ಆದಷ್ಟು ಬೇಗ ನನಗೊಂದು ಸುಖಿ ಬಾಳನ್ನ ಕೊಡ್ತೀಯ ನೀನು? ರಾಗಿಣಿ, ಕೇವಲ ನಿನ್ನ ಅಣ್ಣನ ಅಂಗರಕ್ಷಕನಾದಂತ ನನ್ನನ್ನು ಕಂಡು ನೀನು ಆಕರ್ಷಿತಳಾದವಳು. ನಿನ್ನ ಆಸೆ ಖಂಡಿತ ಬಂಜಪಡಿಸಲಾರೆ. ಆದ್ರೆ ಯಾಕೋ ಏನು, 2 ದಿವಸ ಆಯ್ತು ನಾನು ಕಾಣದೆ. ಹೌದಾ? ಮನಸ್ಸಿಗೆ ಉಂಟಾದಂತ ಬೇಸರವನ್ನ ನೀಗಿಸ್ಕೊಳ್ಬೇಕ ಬೇಡ ಹೇಳು. ಅದು ಇಲ್ಲಲ್ಲ, ಗಿರಿಧಾಮಕ್ಕೆ ಹೋಗೋಣ. ಬಡವಿಯೋಗಿಯ ಲಕ್ಷ್ಯೋ
ಪಡನಡುವ ಬಳುಕುತ್ತಲೇ ವಯ್ಯಾರೆ ವಯ್ಯಾರೆ ವಯ್ಯಾರೆಯ ದಿನ ಅಡವಿ ಕಾಡೆ ಗೈದಿಯೋಳು ಅಡವಿ ಕಾಡೆ ಗೈದಿಯೋಳು ಸೌದೆಯ ತರುವರೇನು ತಗಡ್ದೀಂ 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 ಅಡವಿ ಗೋಡೆ ಕೊಯ್ದಿಯೋಳು ಸೂದಿಯ ತರುವರೇನು ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ನಿಮ್ ಪರಿಚಯ ಆಗ್ಲಿಲ್ಲಲ್ಲ. ಕುಮಾರಿ ಸುಬ್ಬಲಕ್ಷ್ಮಿ ಅಂತ ನನ್ನ ಹೆಸರು. ಮಾಜಿ ಒಂದು ಸೇರಿಸಿ. ಮಾಜಿಯೋ ಹಾಲಿಯೋ ನನ್ನ ಪರಿಚಯ ನಿಮಗಿಲ್ಲದಿದ್ರೆ ಏನಾಯ್ತು? ನಿಮ್ಮ ಅಪ್ಪಯ್ಯ ಶಿವರಾಮ್ ಶೆಟ್ರಲ್ಲಿ ಹೋಗಿ ಕೇಳಿ, ನನ್ನ ಪರಿಚಯ ಹೇಳ್ತಾರೆ. ತಪ್ಪೇನು? ನಾನು ಯಾವಾಗ್ಲೂ ಮನೆ ಕೆಲ್ಸಕ್ಕೆ ಬರ್ತಿದ್ದವಳು. ಆ ನಂತರ ಅಲ್ವಾ ನೀವು ಹುಟ್ಕೊಂಡದ್ದು? ಹೌದಾ? ಹಾ ಆ ಸಮಯದಲ್ಲಿ. ಹೌದು. ಸರಿ. ಹೆಣ್ಣಾಗಿದ್ದಾಗ ನಾನು ತುಂಬಾ ಆಸೆ ಆಕಾಂಕ್ಷೆಗಳನ್ನು ಮನದಲ್ಲಿ ಇಟ್ಟುಕೊಂಡವಳು. ಒಳ್ಳೆ ಗಂಡನ ಕೈ ಹಿಡಿಬೇಕು, ಒಳ್ಳೆ ಮನೆ ಸೇರ್ಬೇಕು ಅಂತೇಳಿ. ಏನೋ ಯಜಮಾನ್ರು ನಮ್ಗೆ ಸಿಕ್ಕಿದ್ರು. ಆದ್ರೆ ಏನ್ ಮಾಡ್ಲಿ ಸ್ವಾಮಿ, ಮನೆಗ್ ಬಂದಾಗ ಬಹಳ ಪ್ರೀತಿಯಿಂದ ನನ್ನನ್ನು ಸುಬ್ಬಿ ಸುಬ್ಬಿ ಅಂತ ಕರೀತಿದ್ರು. ಈ ಗಂಡಂದಿರ ಪ್ರೀತಿ ಹೆಚ್ಚಾದಾಗ ಹೆಂಡತಿ ಹೆಸರು ತುಂಡಾಗ್ತಾ ಹೋಗುದು. ಆದ್ರೆ ಸಂಸಾರ ಮದುವೆ ಆಗಿ 1 ತಿಂಗಳಲ್ಲೇ 4 ಮಕ್ಕಳನ್ನ ಹಿಡ್ಕೊಂಡು ಹೋದವರು ಇನ್ನೂ ಬರ್ಲಿಲ್ಲ. ಅವರು ಒಂದು ಗರ್ಗಾಸ್ ಇಟ್ಕೊಂಡು ಕೇರಳಕ್ಕೆ ಮರ ಕೊಯ್ಲಿಕ್ಕೆ ಹೋದವರು ಜಾತಿ ಕಸಬನ್ನು ಬಿಟ್ಟು ಆ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಮದುವೆ 1 ವರ್ಷದಲ್ಲಿ 4 ಮಕ್ಕಳ ಅಂದ್ರೆ ನಿಮ್ ಲೆಕ್ಕದಲ್ಲಿ ಏನು ನಾನೇನು ಹಂದಿ ಮರಿಯ 4 ಮಗು ಹೆರ್ಲಿಕ್ಕೆ? ಹಾಗಲ್ಲ. ಪಕ್ಕದ ಮನೆಯ 4 ಮಕ್ಕಳನ್ನ ಹಿಡ್ಕೊಂಡೋದವರು ಇನ್ನೂ ಬರ್ಲಿಲ್ಲ. ಯಜಮಾನ್ರು ಇವತ್ತು ಬರ್ಬಹುದು, ನಾಳೆ ಬರ್ಬಹುದು ಎನ್ನುವ ನಿರೀಕ್ಷೆಯಲ್ಲೇ ನಾನಿದ್ದೇನೆ. ಯಾಕಂತ ಹೇಳಿದ್ರೆ ಅವ್ರು ಹೋದ್ಮೇಲೆ ನಾನೊಂದು ಮಗುವಿಗೆ ತಾಯಿ ಆದೆ. ಅವ್ರು ಹೋದ್ಮೇಲೆ ಹೌದು. ತೊಂದ್ರೆ ಇಲ್ಲ, ಅಡ್ಡಿಲ್ಲ. ನಿಮ್ ಲೆಕ್ಕದಲ್ಲೇನು? ಹಾಗಲ್ಲ ಸ್ವಾಮಿ, ಮದುವೆ ಆಗಿ ಹೋಗುವಾಗ ನಾನು 1 ತಿಂಗಳ ಗರ್ಭಿಣಿ ಆಗಿದ್ದೆ. ಆಮೇಲೆ 1 ಮಗುವಿಗೆ ತಾಯಿ ಆದೆ. ಇವತ್ತಿಗೂ ನಮ್ಮ ಯಜಮಾನರು ಬರಬಹುದೆನ್ನುವ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಯಾಕಂತ ಹೇಳಿದ್ರೆ 1 ಮಗು ಅಲ್ಲ, 1 ಕಣ್ಣು ಕಣ್ಣಲ್ಲ ಅಂತ ಹೇಳಿದ್ದಾರೆ. ಹಾಗೆ ಯಜಮಾನ್ರು ಇನ್ನಾದ್ರೂ ಬಂದ್ರೆ 1 ಮಗುವಿನ ತಾಯಿ ಆಗ್ಬಹುದೆನ್ನುವ ಆಸೆಯಲ್ಲಿದ್ದೇನೆ ನಾನು. ಇನ್ನೆಂತ ಮಗು ನಿಮ್ಮ ಕರ್ಮ. ಯಾಕೆ ಯಾಕೆ ಇನ್ನೊಂದೇ ದಿನ ಮಗು. ನಿಮ್ ಲೆಕ್ಕದಲ್ಲಿ ನನಗೆ ಎಷ್ಟು ವಯಸ್ಸಾಯ್ತು ಅಂತ ಹೇಳಿ? ಎಷ್ಟು ವರ್ಷ ಈಗ? ನೋಡಿ 60 ವರ್ಷ. ಕೊಡುವುದು ದೇವರು, ಹೆರುವುದು ನಾನು. ನಿಮಗೆ ಆಗ್ತಲೇ ಬಿಸಿ. ನಿಮ್ಮ ಹತ್ರ ಮಾತಾಡ್ತಾ ಕೂತ್ರೆ ನಾನ್ ಬಂದ ಕೆಲಸ ಆಗುವುದಿಲ್ಲ. ಒಂಚೂರು ಕಟ್ಟಿಗೆ ತರಲಿಕ್ಕೆ ನಾನು ಹೊರಟಿದ್ದೇನೆ. ಆಚೆ ಹೊಳೆ ಬದಿಗೆ ಹೋಗಿ ಬರ್ತೇನೆ ನೋಡುವ. ಬರುತ್ತಲ ಗಿರಿಧಾಮದೆಡೆಗೆ ತರುಣಿಯೊಡಗೂಡಿ ಹಾಡಿ ಹೊಗಳಿದನು ಸಂಭ್ರಮದಿ. ಹರವಿದ ಸೀರೆಯು ಅನಿಲನ ತುಡಿತಕ್ಕೆ ನಲಗುವ ತೆರದಲ್ಲಿ ಹರಿವನುದಿ. ತಯ್ಯ ತಾದೆ ತದಿನ ತಾದೆ ಅನಿಲನ ತುಡಿತಗೆ ನಲುಗುವ ತೆರದಲ್ಲಿ ಹರಿವ ನದಿ, ನಲುಗುವ ತೆರದಲ್ಲಿ ಹರಿವ ನದಿ. ಎರೆಯನ ಬಳಸುತ್ತಾ
ತೊನೆಯುತ್ತಲಿರುವ ಆ ಚಂದ ತೊನೆಯುತ್ತಲಿರುವ ಆ ಚಂದ ಆ ಚಂದ ಹರವಿನ ಗಗನದಿ ಹರವಿನ ಗಗನದಿ ತೇಲುತ್ತಲಿರುವ ಮೇಘಾವಳಿ ಮೇಘಾವಳಿ ಮೇಘಾವಳಿಯು ಬಲು ಚಂದ ಮೇಘಾವಳಿ ಬಲು ಚಂದ ಮೇಘಾವಳಿಯು ಬಲು ಚಂದ. ದರ್ಶನ ಪ್ರಕೃತಿಯ ಸೊಬಗನ್ನ ಕಂಡಾಗ ಮನಸ್ಸು ತುಂಬಿ ಬರ್ತಾ ಇದೆ. ನೀರ ಗಗನ, ಶಾಂತ ಭವನ, ಸುಪ್ರಸನ್ನ ವಾತಾವರಣ ಇಷ್ಟೇ ನೋಡಿದ್ರೆ ಸಾಲದು. ಚೇಚೆ ಏರಿ ರಂಜಿಸುತ್ತಿರುವಂತಹ ಗಿರಿಯನ್ನ ಅಲ್ಲಿಂದಲೇ ಸೌಂದರ್ಯವನ್ನು ನೋಡ್ಬೇಕು. ಏರಿ ಮೇಲೆ ಮತ್ತೇನು ದರ್ಶನ ಏನೇ ಎಷ್ಟು ಪ್ರಪಾತ ಅಲ್ಲವೇ? ಹೆದರ್ಬೇಡ, ಏನೋ ಭಯವಾಗ್ತಾ ಇದೆ. ಹೆದರ್ಬೇಡ, ನೀರು ಕೆಳಗೆ ಹೋಗುವುದಿಲ್ಲ, ಮೇಲೆ ಹೋಗ್ಬೇಕಂತ ಭಯ. ಒಟ್ಟಾಗಿ ಹೋಗ್ಬೇಕು ನೋಡಲ್ಲಿ ಮಾರಿ ತೊಲಗಿತು ಎನದು ಹೋರಿ ಸಂತೋಷದ ದರ್ಶನ ಸಾರಿ ತೋಳೆದ ಗಿರಿಯನ್ನು ತೊರೆಯುತ್ತಲೇ ಮಾರಿ ಇವಳನ್ನ ನಾನು ಮದುವೆ ಆಗ್ಬೇಕಂತೆ. ಪರಿಣಾಮದ ಬಗ್ಗೆ ಕಲ್ಪನೆ ಆದ್ರೂ ಇದೆಯಾ? ಮದುವೆ ಆದತ್ತೆ ಹೌದಾದ್ರೆ ಇಲ್ಲಿನ ದೊರ ಇವಳ ಅಣ್ಣ ನನ್ನನ್ನಿಡ್ತಾನೆ ಎಂಬ ಕಾರಣಕ್ಕಾಗಿ ಇವಳನ್ನ ಮುಗಿಸಿದ್ದೇನೆ. ಹಾಳು ಪ್ರಪಾತಕ್ಕೆ ಬಿದ್ದಿದ್ದಾಳೆ. ಮತ್ತೆ ಕೇಳ್ತೀರಾ? ಇವಳನ್ನು ಅನುಭವಿಸುವಷ್ಟು ಅನುಭವಿಸಿ ಆಯ್ತು. ಊಟ ಮಾಡಿದ್ಮೇಲೆ ಬಾಳೆ ಎಲ್ಲ ಹಂಗಿ ನಮಗೆ ಯಾಕೆ ಆಗದಿದ್ದಾರೆ ನೋಡ. ಗೊಂದಲದೆ ಬಿದ್ದಿರುವ ಜಲ್ವವದನೆ ನೋಡಿ ಒಂದು ಬಂದಾಲಚಿ ನೀರಜಿ ಮುಗಿಸಿದಲಿ. ಅಯ್ಯೋ ದೇವ್ರೆ, ಇಲ್ಲೊಂದು ಹುಡುಗಿ ಬಿದ್ದಿದ್ದಾಳೆ. ಯಾರ ಮನೆ ಹುಡುಗಿ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ಹೇಳವ್ವ, 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 ಅಯ್ಯೋ ಅಯ್ಯೋ ಹೇಳವ್ವ, ಹೇಳವ್ವ. ಅಯ್ಯೋ ದೇವ್ರೆ, ತಂದು ನೀರ ಚಿಮುಕಿಸುತ್ತಲೇ ಬಿಡದೆ ಗಾಳಿಯ ಬೀಸಿ ಅಜ್ಜಿ ವಾ, ನನ್ನ ದರ್ಶನ ದರ್ಶನ ಇಲ್ಲ, ಇಲ್ಲಿ ಪ್ರಸಾದ ಮಾತ್ರ. ಯಾರ ಮಗ ನೀನು? ಯಾವ ಊರಿನವಳು? ಈ ರೀತಿ ಅರ್ಬಿ ಬುಡದಲ್ಲಿ ಬಿದ್ದಿದ್ಯಲ್ಲ, ನಿಂಗೆ ಹೇಳುವವರು ಕೇಳುವವರು ಯಾರು ಇಲ್ವಾ? ಅಜ್ಜಿ ವಾ, ಅದೊಂದು ಹೇಳು ಕೇಳಬೇಡಿ. ಹಾ. ನಾನು ಸಾಯುವುದಕ್ಕೆ ಮುಂದಾದವಳು. ನನಗೆ ಸಾವೊಂದೇ ಮಾರ್ಗ, ತಡಿಬೇಡಿ ನೀವು. ಸಾಯ್ಬೇಡ ಮಗ, ಸಾಯ್ಬೇಡ. ನಿನಗೆ ಯಾರು ಇಲ್ಲ ಅಂತ ನೀನು ಯೋಚನೆ ಮಾಡಬೇಡ. ನಾನು ಒಬ್ಬಳು ತಾಯಿ ಹೆತ್ತ ಮಗಳು. ನನಗೂ ಹೊಟ್ಟೆಯಲ್ಲಿ ಒಂದು ಕರುಳು ಅನ್ನೋದು ಇದು ಕಬ್ಬಿಣದ ಸಲಾಕೆ ಅಲ್ಲ ಮಗ. ನಿನ್ನನ್ನು ನಾನು ಮನೆಗೆ ಕರ್ಕೊಂಡೋಗಿ ನಿನಗೆ ಆಶ್ರಯ ಕೊಡ್ತೇನೆ. ಅಜ್ಜಿ ವಾ, ಒಂದು ವಿಚಾರ. ಏನು? ಮದುವೆಯ ಪೂರ್ವದಲ್ಲಿ ನಾನು ಗರ್ಭಿಣಿ ಅಜ್ಜಿ. ಹಾ? ಹೌದು. ಹಾಗೆ ಇಲ್ಲಿ ತಲೆ ತಿರುಗಿ ಬಿದ್ದೇನೆ. ಇಲ್ಲ ಅಜ್ಜಿ, ಮತ್ತೆ? ಅದಕ್ಕೆಲ್ಲ ಕಾರಣ ಉಂಟು. ಎಲ್ಲವನ್ನ ಸವಿವರವಾಗಿ ಹೇಳುತ್ತೇನೆ. ಈಗ ನೀನು ಹೇಳುವ ಸ್ಥಿತಿಯಲ್ಲಿ ಇಲ್ಲ. ನಿನಗೆ ತಲೆ ಬೇರೆ ತಿರುಗ್ತಾ ಉಂಟು. ನನ್ನ ಮನೆಗೆ ಬಾ ಮಗ. ಒಂದು ವಿಚಾರ, ಈ ವಿಚಾರ ಗುಟ್ಟಾಗಿರ್ಬೇಕಜ್ಜಿ. ಅಂದ್ರೆ ನೀನು ಇದ್ದ ವಿಚಾರ ಯಾರು ಹೇಳುದು ಬೇಡವಾ? ಇಲ್ಲ. ಹಾಗಾದ್ರೆ ಬಾ ಮಗ, ನಮ್ಮ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ನೀನು ಮನೆಯಿಂದ ಹೊರಗೆ ಹೋಗುದು ಬೇಡ. ನಿನಗೆ ರಕ್ಷಣೆ ನಾನು ಕೊಡ್ತೇನೆ. ಆಮೇಲೆ ನಿನ್ನ ವಿಷಯವನ್ನು ಹೇಳುವಂತೆ ಬಾ. ಬಾ, ಬಾ ಮಗ, ಬಾ, ಬಾ, ಬಾ. ರಾಗಿಣಿ ಸತ್ತ ಹೋದ್ಲೆ ಅನ್ನೋದಾಗಿ ಭಾವಿಸಿದೆ. ಅವಳ ಆಯುಷ್ಯ ಯಾರಿಗಟ್ಟು ಉಂಟು ಅಂತ. ಅದಲ್ಲದೆ ಹೋದ್ರೆ ಮುದುಕಿ ಅವಳು ಬಂದು ರಕ್ಷಣೆ ಕೊಡ್ತೇನೆ ಎನ್ನುವುದಾಗಿ ಹೇಳಿದ್ ಮಾತ್ರ ಅಲ್ಲ, ಗುಪ್ತವಾಗಿ ಸಲಹುತ್ತೇನೆ ಅಂತ ಹೇಳಿದ್ದಾಳೆ. ಇನ್ನು ಅವರನ್ನು ಮುಗಿಸುವ ಆಲೋಚನೆ ಬೇಕೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ರಾಗಿಣಿಯಲ್ಲಿ ಬೆಳಿತಾಳೆ ಅಂತ ಆದ್ರೆ ನಮಗೆ ಅಂತ ತೊಂದ್ರೆ ಇಲ್ಲ. ಆದ್ರೆ ರಾಗಿಣಿ ಇಲ್ಲದ ವಿಷಯ ದೊರೆ ಗೊತ್ತಾಗ್ತದೆ. ಅದರಿಂದ ಉತ್ಕಲ ಸಾಮ್ರಾಜ್ಯದಲ್ಲಿ ಉಂಟಾಗುವಂತ ಉತ್ಪಾತಗಳೇನು ನೋಡಬೇಡವೇ? ಈ ರೂಪದಿಂದಲ್ಲ, ಬದಲಿ ರೂಪದಿಂದ. ಕೇಳಿ ದಿಗ್ಭ್ರಮೆಗೊಂಡು
ಕಾರಣಭೂತನಾಗಿದ್ದಾನಂತೆ. ನನ್ನ ತಂಗಿಯನ್ನು ಮದುವೆ ಆಗ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟವ ಯಾಕೆ ಈ ರೀತಿ ವರ್ತಿಸಿದನು? ಈ ಕುರಿತಾಗಿ ಯೋಚಿಸುತ್ತಾ ಇರುವಾಗಲೇ ಮತ್ತೊಬ್ಬ ಬಂದು ಅಳಿತಾ ಇದ್ದಾನಲ್ಲ, ನನ್ನ ತಂಗಿ ಪ್ರಪಾತಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಎನ್ನುವುದಾಗಿ. ಹಾಗಾದ್ರೆ ನನಗೆ ತಿಳಿಯುವುದಕ್ಕಿಂತ ಮೊದಲು ನನ್ನ ತಂಗಿ ಸಾಂದೀಪನಿಂದಾದಂತ ಮೋಸಕ್ಕೆ ನೊಂದು ಆತ್ಮಹತ್ಯೆಗೆ ಒಳಗಾಗಿದ್ದಾಳೆ. ಆ ಸತ್ತ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಾದ್ರೆ ಸಾಂದೀಪನ ರಕ್ತ ತರ್ಪಣ ನಡೆಯುತ್ತದೆ. ನೀನೊಬ್ಬ ಮಿತ್ರದ್ರೋಹಿ ಎನ್ನುವುದು ಈಗ ಅರ್ಥ ಆಯ್ತು. ನನ್ನ ತಂಗಿಯನ್ನು ಮದುವೆಯಾಗುವುದಾಗಿ ಮಾತನ್ನು ಕೊಟ್ಟವ ಈಗ ಬೇರೊಬ್ಬಳೊಂದಿಗೆ ಮದುವೆ ಆಗ್ತಾ ಇದೆಯಲ್ಲ, ಯಾಕಿಂತ ಕೃತ್ಯಕ್ಕೆ ಮುಂದಾದ ಹೇಳು ಗೆಳೆಯ. ಕ್ಷಮಿಸಬೇಕೆನ್ನಯೋ ಬರೋದ ಶತಕವನು, ಅಮಿತ ಗುಣನಿಧಿ ನೀನು ಅರಿತವನು ನಾನು, ಬಿಸಿಕೃತವನುಂಗಿದ ಭವನೆಯಳು ನಾನೇನು, ಹುಸಿಯಲ್ಲ ನಂಬಿಕೋ ಪಶುಪತಿಯ ಸಾಕ್ಷಿ. ಗೆಳೆಯ ಪ್ರತಾಪನೇ, ಏನು ನಿನ್ನ ಸಹೋದರಿಯನ್ನು ನೀನು ದಾರೆರೆದು ಕೊಡುತ್ತೇನೆ ಅಂತ ಹೇಳಿದಾಗ ಆ ವಾಕ್ಯಕ್ಕೆ ನಾನು ಒಪ್ಪಿಕೊಂಡದ್ದು ಹೌದು. ಒಪ್ಪಿದ ನಾನು ತಪ್ಪಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯೊಂದು ನನ್ನ ಬದುಕಿನಲ್ಲಿ ನಿರ್ಮಾಣವಾಯಿತು. ಏನದು ಅಂತ ನೀನು ಕೇಳಿದ್ರೆ ಉತ್ತರಿಸುವುದಕ್ಕೆ ನನಗೆ ಧ್ವನಿ ಇಲ್ಲ, ಉತ್ತರಿಸಲಾರದಂತಹ ಸ್ಥಿತಿಯಲ್ಲಿದ್ದೇನೆ. ಈಗ ನನಗೆ ಉಳಿದಿರುವಂತಹ ದಾರಿ ಒಂದೇ ಒಂದು, ಆಡಿದ ಆ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನಲ್ಲಿ ಕ್ಷಮಾಯಾಚನೆ ಮಾಡುತ್ತಿದ್ದೇನೆ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಬಿಡು ಮಿತ್ರ. ಯಾವ ಕಾರಣಕ್ಕೂ ನಿನ್ನನ್ನು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಮದುವೆಯಾಗುವುದಿಲ್ಲ ಎನ್ನುವಂತ ವಿಚಾರ ತಿಳಿದು ನನ್ನ ತಂಗಿ ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನನ್ನ ತಂಗಿಯ ಸಾವಿಗೆ ಕಾರಣೀಭೂತನಾದವ ನೀನು. ನಿನ್ನನ್ನ ಕೊಲ್ಲುವುದೇ ನನ್ನ ಉದ್ದೇಶ. ಆಕೆಯ ಸಾವಾಯಿತು ಎನ್ನುವ ಸುದ್ದಿಯನ್ನು ಕೇಳಿದಾಗ ಮನಸ್ಸಿಗೆ ನೋವಾಗುತ್ತಿದೆ ನನಗೆ. ಆದ್ರೆ ಧ್ವನಿ ಎತ್ತರಿಸಿದ್ರೆ ಬಿಡುವವ ಅಲ್ಲ ನಾನು. ಅದೇ ಜಾತಿಯಲ್ಲಿ ಉತ್ತರ ಕೊಟ್ಟನು. 12 ಸಂವತ್ಸರಗಳವರೆಗೆ ಗುರುಮಠದ ಬಂಗಾರದ ಬದುಕಿನಲ್ಲಿ ಜೊತೆಗಾರನಾಗಿದ್ದವ ಎನ್ನುವ ಕಾರಣಕ್ಕಾಗಿ ಬಿಟ್ಟು ಬಿಡುತ್ತಿದ್ದೇನೆ. ನಿನ್ನ ಪ್ರಾಣ ನನ್ನ ಔದಾರ್ಯದ ಭಿಕ್ಷೆ. ಹೋಗ ಎಲ್ಲಿಯಾದರೂ ಬದುಕಿ. ನಿನ್ನ ಔದಾರ್ಯದ ಭಿಕ್ಷದಿಂದ ಬದುಕಬೇಕಾದಂತ ಅನಿವಾರ್ಯತೆ ಈ ಪ್ರತಾಪನಿಗೆ ಖಂಡಿತ ಇಲ್ಲ. ಆದ್ರೆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಟುಕೋ. ಏನು? ನೀನು ನನ್ನ ಪ್ರಾಣವನ್ನು ಬಿಟ್ಟದ್ದಲ್ಲ, ನಿನ್ನ ಪ್ರಾಣವನ್ನು ನನ್ನಲ್ಲಿ ಒತ್ತ ಇಟ್ಟದ್ದು. ಕಾಲ ಇದ್ದ ಹಾಗೆ ಇರುವುದಿಲ್ಲ. ನಿನ್ನ ಕುಲದ ನಾಶಕ್ಕೆ ನಾನೇ ಕಾರಣೀಭೂತನಾಗದೇ ಇದ್ರೆ ಪ್ರತಾಪ ಅಲ್ಲ, ನೆನಪಿಟ್ಟುಕೋ. ನೋಡೋಣ ಕಾಲಗರ್ಭದಲ್ಲಿ ಯಾವ ಉತ್ತರ ಸಿಗುತ್ತದೆ ಅನ್ನೋದನ್ನು ಪ್ರತೀಕ್ಷಿಸುತ್ತಾ ಇರುತ್ತೇನೆ. ದೊರೆಯದ ಮವದನು ಕಳೆವನು ರವಿಯೋ, ದೊರೆಯದ ಮವದನು ಕಳೆವನು ರವಿಯೋ, ಇರುಳಲಿ ಕಾಂತಿಯ ಸೂಸುವ ಶಶಿಯೋ, ನರರ ರೀತಿ ಶೋಭ ತೆರನಾಗೆ ನಾಪಿತ ಇರುತಿಯೇ ನಾಸೀನೋ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇದು ನಾವು ಪೆಟ್ಟಿಗೆ ಕಟ್ಟಾಯ್ತಲ್ಲ, ಪೆಟ್ಟಿಗೆ ಕಟ್ಟುವುದು ಅಂದ್ರೆ ನಮ್ಮಲ್ಲಿ ಭಾಷೆಯಲ್ಲಿ ಹೇಳಿದ್ರೆ ಮಗ ಹೋದ ಅಂತ ಅರ್ಥ. ಹೌದು. ಆ ಲೆಕ್ಕದಲ್ಲ, ದಿನ ಬೆಳಗಾದ್ರೆ ನಾವು ಕೆಲಸದ ನಿಮಿತ್ತ ಪೆಟ್ಟಿಗೆ ಕಟ್ಟುದು. ಕೆಲಸ ಹಾಗೆ ನೀವು ಪೆಟ್ಟಿಗೆ ಹೊರಗಾಕಿ ಆಯ್ತಲ್ಲ, ಈಗ ಕೆಲಸ ಆಯ್ತಲ್ಲ. ಹೌದು, ನೀವು ಪೆಟ್ಟಿಗೆ ಕಟ್ಟಿದ್ರೆ ನಿಮ್ದಿನ್ನು 6 ತಿಂಗಳ ಪುರ್ಸೊತ್ತಿಲ್ಲ, ಮನೆಗೆ ಬರ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ಮಧ್ಯದಲ್ಲಿ ನಿಮ್ಮ ಕೆಲಸ ನಿಲ್ಬೇಕು ಅಂದ್ರೆ ಮಳೆ ಜೋರಾಗಬೇಕು ಅಂದಾಜಿಲ್ಲ ಅಲ್ವಾ? ಬರುದು ಬೇಡ ಬಿಡಿ, ಅದೆಲ್ಲ ಸ್ವಾಮಿ. ನಾವ್ ಯಾರು ಗೊತ್ತಾಯ್ತಾ? ಸೀನ್ ಬಂಡಾರಲ್ವಾ? ಅಯ್ಯ, ಮತ್ತೆ ಅಂದ್ರೆ ಭಾರಿ ಪ್ರಚಾರದಲ್ಲಿದ್ದೇನೆ ನಾನು. ಸೀನ್ ಭಂಡಾರರು. ಭಂಡಾರರು ಅಂದ್ರೆ ನಾವು ಕ್ಷಾವ್ರದವರು. ಹೌದೇನು? ಆದ್ರೆ ಒಂದುಂಟು ಸ್ವಾಮಿ, ಏನಾಯ್ತು? ಈ ನಮ್ಮ ಜಾತಿಯಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಉಂಟು ನನಗೆ ಗೊತ್ತಾಯ್ತು ನೋಡಿ. ಹೌದಾ? ಹೇಗೆ? ನನಗೊಬ್ಬಳು ತಂಗಿ ಇದ್ಲು, ಸಂಬಂಧ ಮಾಡ್ಬೇಕು ಅಂತ ಒದ್ದಾಡ್ತಿದ್ದವ. ಆಮೇಲೆ ಏನ್ ಮಾಡುದು, ನಮಗೆ ಹೇಳ್ಕೊಳ್ಲಿಕ್ಕೆ ಸರಿ ಆಗುದಿಲ್ಲ ಅಂತ ಪಕ್ಕದ ಮನೆಯವರ ಒಬ್ಬರ ಹತ್ರ ಹೇಳಿದೆ.
ನೋಡಿ ಸ್ವಾಮಿ, ನೀವೇನಾದ್ರೂ ಸಂಬಂಧ ಇದ್ರು ನೋಡಿ ಎಂದೆ. ಹೌದಾ? ಒಂದು 3 ದಿವಸ ಬಿಟ್ಟು ಬಂದು ಹೇಳಿದ್ರು ಒಳ್ಳೆ ಸಂಬಂಧ ಸಿಕ್ಕಿದೆ, ನಿನ್ನ ಯೋಗ ಒಳ್ಳೆ ಕಲಾವಿದ. ಮತ್ತೆ ಇವತ್ತಿಗೆ ಒಂದು 4ನೇ ದಿವಸಕ್ಕೆ ಇಲ್ಲೇ ಕಾರ್ಯಕ್ರಮ ಉಂಟು, ನಾ ಕರ್ಕೊಂಡು ಬರ್ತೇನೆ, ನೀವೊಂದು ಊಟದ ವ್ಯವಸ್ಥೆ ಮಾಡ್ಕೋ ಅಂತ ಹೇಳಿದ್ರು. ಸರಿ ಸರಿ. ನಾನು ಅವರು ಹೊರಗಿಂದೆಲ್ಲ ತಿಂತ್ರ ಕೇಳಿದೆ. ಹೌದಪ್ಪ, ಅದೇ ಹೌದಪ್ಪ, ನಮ್ಮಲ್ಲಿ ಹಾಗೆ ಹೇಳುದು. ತಿಂತಾರೆ ಅಂತ ಹೇಳಿದ್ನೇ ಇಲ್ವಾ? ಈಚೆ ಮನೆ ಶೆಟ್ರಿಗೆ ಹೋಗಿ ದಮ್ಮಯ್ಯ ಹಾಕಿ ಒಂದು ಕೋಳಿ ಕೊಡಿ, ನಿಮ್ ಋಣ ಇಟ್ಕೊಳ್ಳುವುದಿಲ್ಲ ಅಂದೆ. ಶೆಟ್ರು ಕೊಟ್ಟು ಕೋಳಿ ಅಂದ್ರೆ ಎಂತದ್ದು ಅಂತೀರಿ? ಕುರಿ ಕುರಿ ಇದ್ದಾಗ ಉಂಟು, ಕೋಳಿ ಅಂದ್ರೆ ಇಷ್ಟು ದೊಡ್ಡದುಂಟು. ಸಣ್ಣಲ್ಲ, ಅವ್ರು ಕೊಟ್ಟ ಸಣ್ಣದಾದ್ರಿಂದಲೇ ನಾ ಕುರಿ ಅಂತ ಹೇಳಿದ್ದು. ಅದು ಕೊಟ್ಟದ್ದು ಹೌದೌದು. ನಾನು ಕೋಳಿ ಹಿಡ್ಕೊಂಡು ಬರ್ತೇನೆ, ಏನ್ ಕೇಳ್ತೀರಿ? ಅಲ್ಲ, ಕೋಳಿ ಇಷ್ಟು ದೊಡ್ಡದುಂಟು ಹಿಡ್ಕೊಂಡು ಬರ್ತೇನೆ. ಹಣ ಒಂದು ಕೊಡ್ಲಿಲ್ಲ ಅವರಿಗೆ. ಹಣ ಕೊಡ್ಲಿಲ್ಲ? ಹಣ ಅವರೇ ಕೊಡ್ಬೇಕು ನಮಗೆ. ಕೋಳಿ ಕೊಟ್ಟ ಮೇಲಿಂದ ಹಣ ಕೊಡ್ಬೇಕು. ಯಾಕೆ ನೀವೇ ವಿಚಾರ ಮಾಡಿ, ಅವ್ರು ಕೋಳಿ ಕೊಟ್ಟದ್ದುಂಟು, ನಾವು ಪದಾರ್ಥ ಮಾಡ್ಕೊಂಡು ತಿನ್ಲಿ ಅಂತಲ್ಲ. ಅವರು ಅವ್ರ ಗೂಡ್ನಲ್ಲಿದ್ದು ಉಳಿದು ಕೋಳಿಗೆ ರೋಗ ಬರುದು ಬೇಡ ಅಂತ ಕೊಟ್ಟಿದ್ದು. ಹೌದಪ್ಪ, ಹಿಡ್ಕೊಂಡು ಬರ್ತೇನೆ, ಅದೇನು ತೂಕಡಿಸ್ತಾ ಉಂಟು, ನನ್ಗೆ ಜೀವ ಬೆಳೀತಾ ಉಂಟು. ಈ ಪಾಪಿ ಮಗ ನನ್ನೇ ತಗೊಂಡು ಹೋಗಿ ಸಾಯ್ತಾ, ಇವನಿಗೆ ಏನು ಗ್ರಾಚಾರ ಕಾಡಿದ್ಯೋ ನನ್ಗಂತೂ ಒಳಗೆಲ್ಲ ತಿರುಗ್ತಾ ಉಂಟು ಅಂತ ಹೇಳುದು. ಅಂದ್ರೆ ಕೋಳಿ ರೋಗ ಬಂದದ್ದು. ಶೆಟ್ರು ದೊಡ್ಡ ಔದಾರ್ಯದಲ್ಲಿ ಕೊಟ್ಟದ್ದು. ಹಾಗೆ ಏನೇ ಇರಲಿ, ನಮ್ಮ ಶೆಟ್ರ ಮರ್ಯಾದೆ ಇಟ್ಟರು ಅಷ್ಟೊತ್ತಿಗೆ ಅಂತ ಲೆಕ್ಕ ಹಾಕಿ ತಕೊಂಡು ಬಂದು ಅದನ್ನು ಕೊಚ್ಚಿ ಒಳ್ಳೆ ಬಿಸಿನೀರಿನಲ್ಲಿ ತೊಳೆದು ಪದಾರ್ಥ ಮಾಡಿ ಆ ಪುಣ್ಯಾತ್ಮ ಎಷ್ಟೊತ್ತಿಗೆ ಬರ್ತಾ ಅಂತ ಕಾಯ್ತಾ ಇದ್ದೆ. ಮಧ್ಯಾಹ್ನ ಹೊತ್ತಿಗೆ ಅವ್ನು ಬಂದು ಹೊಡ್ತಾ ನೋಡಿ ಬಹಳ ಸಂತೋಷ ಆಯ್ತು. ಜೀವದಲ್ಲೂ ಸರಿ ಇದ್ದ ಹುಡುಗ, ಒಳ್ಳೆ ಸಂಬಂಧ ಆಯ್ತು ಅಂತ ಲೆಕ್ಕ ಹಾಕಿ ಕರ್ಕೊಂಡು ಬಂದದ್ದು. ನಮ್ಮ ಅಮ್ಮನ ಚಟುವಟಿಕೆ ನೋಡ್ಬೇಕು, ಕೈ ಕಾಲು ತೊಳಿಲಿಕ್ಕೆ ನೀರು ಕೊಟ್ಟು ಕರ್ಕೊಂಡು ಬಂದು ಊಟ ಕೂತಾಯ್ತು. ನೋಡಿ, ಊಟ ಕೂತಾಗ ಕೋಳಿ ಎಷ್ಟು ದೊಡ್ಡದು ಅಂತ ನಿಮ್ಗೆ ಗೊತ್ತುಂಟಲ್ಲ. ಅಳಿಯಾಗುವಂತ ಅಮ್ಮ ಎಲ್ಲ ತುಂಡು ತೆಗೆದು ಅವನಿಗೆ ಹಾಕಿದ್ದು. ಆಮೇಲೆ ನನಗೊಂದು ತುಂಡಾದ್ರೂ ಹಾಕ್ಬೇಕು ಅಂತ ಸೌಟಾಗಿ ತಿರ್ಸ್ತಾಳೆ. ಏನ್ ಮಾಡಿದ್ರು ತುಂಡು ಸಿಕ್ಕುದಿಲ್ಲ. ಹೌದು, ಸಿಗುದಾದ್ರೂ ಹೇಗೆ? ನಾ ಹೇಳ್ದೆ, ಅಮ್ಮ ನನಗ್ ತುಂಡು ಬೇಡ, ಬರೀ ರಸ ಸಾಕು ಅಂದೆ. ಯಾಕೆ? ಮರ್ಯಾದೆ ಇಟ್ಕೊಳ್ಬೇಕಲ್ಲ, ತುಂಡಿ ಒಳಗಿಲ್ಲ, ಸುಮ್ನೆ ಹಾಕಿ ತಿರ್ಸುದು ಯಾಕೆ? ಮತ್ತ ಅವ ಕೇಳ್ದ, ಏನ್ ನೀವು ಕೋಳಿ ತಿನ್ನುದಿಲ್ವಾ ಕೇಳ್ದ. ಇಲ್ಲ, ನನಗೆ ಉಷ್ಣ ಆಗಿದೆ, ನಾ ತಿನ್ನುವುದಿಲ್ಲ ಅಂದೆ. ಮರ್ಯಾದೆ ಇಟ್ಕೊಳ್ಲಿಕ್ಕೆ. ಸರಿ, ತಿಂದವ. ಅವ್ ತಿನ್ನು ನೋಡ್ಕೊಂಡು ರಸ ನಾವು ನಾಲ್ಗೆ ತಾಗಿಸ್ಕೊಂಡು ಅಷ್ಟೆಲ್ಲ ಹೊಟ್ಟೆ ತುಂಬ್ಕೊಂತು. ಮತ್ತೆ ಹೇಳ ಸುಖ ಇಲ್ಲ. ಊಟ ಆಗಿ ಮಾತುಕತೆ ಕೂತಾಯ್ತು. ಸಂಬಂಧದ ವಿಷಯ ಬಂದಾಗ ಹೇಳ್ದೆ, ನೋಡಿ ಪುಣ್ಯಾತ್ಮರೇ, ನಿಮ್ಗೊಂದು ಅಂಗಡಿ ಹಾಕಿ ಕೊಡ್ಬೇಕಿತ್ತು, ಆದ್ರೆ ನಮ್ಮ ಹಣೆ ಬರಕ್ ಅನುಕೂಲ ಇಲ್ಲ, ಇದ್ದದ್ರಲ್ಲಿ ನೀವು ಸುಧಾರಿಸ್ಕೊಳ್ಬೇಕು ಅಂದೆ. ಎಂತ ಅಂಗಡಿ ಅಂತ ಕೇಳ್ದ. ಅದೇ ನಮ್ ಜಾತಿ ಅಂಗಡಿ ಅಂದೆ. ಜಾತಿ ಅಂಗಡಿ ಅಂದ್ರೆ ನಂಗೆ ತಲೆಗೆ ಹೋಗ್ಲಿಲ್ಲ. ನೀವ್ ಎಂತ ಮಾತಾಡ್ತೀರಿ? ಅಯ್ಯೋ, ನೀವು ಬಂಡರ್ರಲ್ವಾ? ಹೌದು, ಮತ್ ನಾವು ಬಂಡರ್ರು, ನಮ್ಮ ಜಾತಿ ಅಂಗಡಿ ಅಂದ್ರೆ ಚೌರದ್ದು ಅಂದೆ. ಬೊಡ್ಡುಮ್ಮ ಎದ್ದ. ಎಂತ ಮಾತಾಡ್ತೀಯ ನೀನು? ಅಲ್ಲ, ನಾವು ಚೌರದವ್ರು ಅಂತ ಹೇಳಿದ್ದೆ ಯಾರು? ಅಲ್ಲ ಸ್ವಾಮಿ, ನೀವು ಬಂಡರ್ ಹೌದಲ್ಲ, ಮತ್ ನೀವು ಬಂಡರ್ ಹೌದಯ್ಯ, ಚೌರದವ್ರು ಅಂತ ಯಾರು ಹೇಳಿದ್ರು? ನಾವು ಉತ್ತರದವರು. ಉತ್ತರ ಕನ್ನಡದಲ್ಲೆಲ್ಲ ನಾವು ಬಂಡಾರರು ಅಂತ ಹೇಳಿದ್ರು ವಾದ್ಯದವರು ಅಂದ. ನನಗೆ ಕಲ್ಲು ಎತ್ತು ತಲೆ ಮೇಲೆ ಹಾಕಿದಾಗ ಆಯ್ತು. 2 ತುಂಡನ ತಿಂದಿದ್ರೆ ಬೇಸರ ಇಲ್ಲ. ಬಂದವ್ ಪಾಪಿ ಮಗ ಅಷ್ಟು ತೆಗೆದು ಹಾಕಿ ಸರಿ ತಿಂದುಕೊಂಡು ಕೊನೆಗೆ ಸಂಬಂಧದ ವಿಷಯ ಬಂದಾಗ ಹೀಗೆ ಮಾತಾಡ್ತಂದ್ರೆ ಏನಾಗಬೇಡ. ನಾನು ಸ್ವಲ್ಪ ಆದರ್ಸ್ಕೊಂಡು ಕೇಳ್ದೆ, ಹಾಗಿದ್ರೆ ನಿಮ್ಮಲ್ಲೆಲ್ಲ ನಮ್ ಕ್ಷೌರಿಕರಿಗೆ ಏನ್ ಹೇಳ್ತಾರೆ ಕೇಳ್ದಾಗ ನಾವಲ್ಲಿ ಕೆಲಸಿ ಕೊಡಿಯ ಮಹಲೆ ಅಂತ ಹೇಳುದು, ನಾವು ವಾದ್ಯದವ್ರು ಅಂದ. ನನಗೆ ಅವ್ನು ಹೋದ್ರೆ ಸಾಕಾಯ್ತು. ಯಾಕೆಂದ್ರೆ ಅವ್ನು ಕುತ್ತಿಗೆ ಬಾಯಿ ಹಾಕು ಆತ ಎಲ್ಲಿ ಬಾಯಿ ಹಾಕು ಅಂತ ಗೊತ್ತಾಗುದಿಲ್ಲ ಆ ಪರಿಸ್ಥಿತಿ. ಅವ ಆಚೆ ಹೋದ್ನ ಇಲ್ವಾ? ನೋಡಿ, ಜಾತಿಯಲ್ಲಿ ಮಾಡಿ ಹಾಕಿದ್ದೆಲ್ಲ ಯಾರೇ ಏನೋ, ನಮ್ಗೆ ಬೇಕು ಕೈಗೋಳು. ಆದ್ರೂ ಒಂದುಂಟು, ನನ್ನ ಕೆಲಸದ ಬಗ್ಗೆ ನನಗೆ ಶ್ರದ್ಧೆ ಉಂಟು. ಯಾಕೆಂದ್ರೆ ನಮ್ಮ ಮುಂದೆ ತಲೆ ಬಾಗದೆ ಹೋದ ಮಗ ಯಾರು? ಎಂತವ್ರೆ ಎಷ್ಟೇ ದೊಡ್ಡ ವ್ಯಕ್ತಿಗಳಿರ್ಲಿ, ಬೇಡ ರಾಜ ಮಹಾರಾಜರೇ ಇರ್ಲಿ, ಅವ್ರು ಜುಟ್ಟು ಹಿಡಿದು ನಾವು ಭಾಗಿಸ್ತೇವೆ. ಖರ್ಚಿಗೆ ನಮ್ಗೆ ತಾಪತ್ರೆ ಆದ್ರೂ ಅಷ್ಟೊತ್ತಿಗೆ ನಾವು ಜನವೇ. ನಮ್ಮ ಮುಂದೂ ತಲೆ ಬಾಗದೆ ಹೋದ ಒಂದು ವರ್ಗ ಉಂಟು, ಬೋಳಮಂಡೆ ಅವರು. ಅಲ್ಲ, ಅವ್ರದ್ದು ಎಂತ ಬಾಗಿಸೋದು ಲೆಕ್ಕ ಹಾಕಿ ತಲೆ ಕೈ ಹಾಕಿದ್ರೆ ತಾಮ್ರ ಚಂಬಿ ಕೈ ಹಾಕಿದಾಗ ಆಗ್ತದೆ, ಬಾಗಿಸೋದು ಎಂತದ್ ನಾವು ಹಿಡಿದು. ಬಿಗು ಜನ ಅವರೇ. ಹಣ ಅವ್ರ ಹತ್ರ ನಾವು ಸ್ವಲ್ಪ ಹೆಚ್ಚಿಗೆ ತಗೊಳ್ತೇವೆ. ಯಾಕೆಂದ್ರೆ ಅವರು ಕೇಳುದುಂಟು ಹಾಗೆ, ನಮಗೆ ಹಿಂದ್ಬದಿ 3 ಉಂಟು, ನಮಗೆ ಎಂತ ತಗೊಳ್ತೇವೆ ಕೇಳುದು ಅವರು. ನಾನಿಲ್ಲ, ನಿಮ್ಗೆ ಹೆಚ್ಚಿಗೆ ತಗೊಳ್ಳೋದು. ಯಾಕೆಂದ್ರೆ ಹುಡುಕಿ ಕತ್ತರಿಸ್ಬೇಕಲ್ಲ, ಮತ್ತೆ ತಲೆ ಕತ್ತರಿತಾಗಬಾರ್ದು ಅಂತ ಹೇಳುದು. ಯಥಾರ್ಥಕ್ಕೆ ಈಗ 170ರಷ್ಟು ಅವರೇ ಆದಾಗ ಇವ್ರಿಗೆಲ್ಲ ಬಿಡ್ತೇ ಹೋದ್ರೆ ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳುದ. ಅದಕ್ಕೆ ನಾನೊಂದು ಬುದ್ಧಿವಂತಿಕೆ ಮಾಡಿದ್ದು. ಏನೇ ಆದ್ರೂ ಉಂಟಲ್ಲ, ಈಗ ನಾವು ಜಾತಿ ವಿಷಯ ಮಾತಾಡ್ತೀನಿ ನಿಂತ್ರುಂಟಲ್ಲ, ನಮ್ಗೆ ಸರಿ ಬಡಗಿಯೇ. ಯಾಕೆಂದ್ರೆ ಗೌಡ್ರು ಹೇಳಿ ಕಳ್ಸಿದ್ದು, ಊರ್ ಗೌಡ್ರು ಬಹಳ ಜೋರಿನವ್ರು. ಮತ್ತೆ ಹೋಗದೆ ಹೋದ್ರೆ ಗಂಡ ಅಂತರ್ವೆ. ಬರ್ತೇನೆ, ಅಲ್ಲೇ ಹೋಗುವ.
ಊರ್ ರಂಗೇನಹಳ್ಳಿಯ ಪುಟ್ಟರಂಗೇಗೌಡ್ರ ಆನೆ ಮರಿ ಬಂದಂಗ ಬರ್ತಾ ಇದಾರ. ಅವ್ನು ನಮಸ್ಕಾರ ಕೊಡ್ಬೇಕಂತ ಅದು ಗೊತ್ತಿಲ್ಲನಾ? ನಮಸ್ಕಾರ ಹೊಳಿ ಹೊತ್ತಾಕ ಅದೆಲ್ಲ ಇಸಿಯ. ಈ ಊರಾಗ ಒಂದ್ ಮದಿ ಆಗ್ಲಿ, ಹಬ್ಬ ಆಗ್ಲಿ, ಪಂಚಾಯತಿ ಆಗ್ಲಿ, ಧೂಪಾರ್ತಿಗೆ ಆಗ್ಲಿ, ಗಂಡ ಹೆಂಡತಿ ಜಗಳ ಇರ್ಲಿ, ನಿಮ್ ಕಾಲದಾಗ ಅದು ಹೆಚ್ಚಾತ್. ನನಗೆ ಇತ್ತಿತ್ಲಾಗಲ್ಲ ಮಧ್ಯ ಆಗರ ಕಾಲದಲ್ಲಿ ಒಂದ್ ಪಂಚಾಯತಿ ಕಟ್ಟಿ ಹೋಗ್ಬೇಕಂತ ಹೊಂಟಿನಿ. ಒಂದ್ ಗಡ್ಡ ಮಕ್ತೇವ್ರ ಮಾಡ್ಕೊಂಡು ಚಂದಾಗ ಹೋಗ್ಬೇಕಲ್ಲ. ಅದು ನೀವು ನನಗೆ ಹೇಳಿ ಕಳಿಸಿದಪ್ಪ. ಭಂಡಾರಿ ಪೋರ ಎಲ್ಲ ಒಂದ ಗೊತ್ತಿಲ್ಲ. ಒಳ್ಳೆ ಕಳ್ಳ ನರಿ ಬಂದಾಗ ಗೊತ್ತಿಲ್ಲ ಗೌಡ್ರೆ. ನಾವು ಆ ಜಾಗಕ್ಕೆ ಹೋಗುವಾಗ ಹಾಗಾಗಿ ಹೋಗುದು ನಾವು. ಅಂದ್ರೆ ಗೌಡ್ರ ಮನೆಯ ಕೋಳಿ ಕೂಡ ಅಂತ ತಿಳ್ಕೊಂಡ್ಬಿಟ್ಟಿ ಹಂಗ. ಹಾಗೆ ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮಂತ ದೊಡ್ಡ ವ್ಯಕ್ತಿಗಳು ಎದುರು ಬರುವಾಗ ನಾವು ತಗ್ಗಿ ಬಗ್ಗಿ ಬರ್ಬೇಕಲ್ಲ. ಹಂಗ ಸರಿ ಆತ್ ಬಿಡು ಮತ್ತೆ. ಹೌದನಾ? ಬರೋದಂತ ಬಂದಲ್ಲ ಮತ್ತೆ ಇನ್ನಂತ ನೋಡ್ತೀಯಾ? ಕತ್ತಿ ತಕ. ಕತ್ತಿ ಬೇಡ ಗೌಡ್ರೆ, ಕೊಡ್ಲಿನೇ ತಗೊಳ್ತೇನೆ. ಗೌಡ್ರಿ ಹಣ ಸೊಳ್ಳ ಕಟ್ಟಿಗೆ ಕಡಿಯಕನ ಮತ್ತೆ ಕತ್ತಿ ತಗೊಳುದಕ್ಕೆ ಎಂತದ ನಿನ್ ಹಗರಣ ತಗ ಬಿಚ್ಚ. ಅದಕ್ಕೆ ನಾವು ಕೂಪು ಅಂತ ಹೇಳುದು. ಯಾವ್ದಾರ ತಕೋತ್ಲ. ಅಲ್ಲ, ಒಂದು ಗೌಡ್ರೆ ನಿಮ್ಮ ಹತ್ರ ಒಂದು ಮಾತಾಡ್ಕೊಳ್ಬೇಕು ಅಂತ ಉಂಟು. ಹೌದಾ? ದಿವಸದಿಂದ ದಿವಸಕ್ಕೆ ಎಲ್ಲಕ್ಕೂ ಬೆಲೆ ಹೆಚ್ಚಾಗ್ತಾ ಉಂಟು. ನಮಗ್ ಮಾತ್ರ ಹಣೆ ಬರಕ್ಕೆ ಏರುದು ಯಾವ್ದು ಏರ್ಲಿಲ್ಲ. ಅಂದ್ರೆ ಎಂತ ಯಾವಾರದಿದ್ಯಾ? ಹೌದು ನೋಡಿ, ನೀವು ಭತ್ತ ಕೊಡುದು ಉಂಟಲ್ಲ, ಅದೇ ನಾವು ಮಾತಾಡ್ಬೇಕು ಅಂತ. ನೋಡ್ತಮ್ಮ, ಆಯುಷ್ಯ ನೀನ್ ನನಗ್ ಮತ್ತೆ ಹೇಳೋದು ಬಾಳ ಬಿಡು. ನಮ್ ಗೌಡ್ರ ಮಕ್ಕಳು ಹೇಳ್ತಾ ಇದಾರ ಯಾವಾರ ದಿವಸ ಸ್ವಲ್ಪ ಮಾತಾಡ್ಬೇಕು ಸೀನ್ ಭಂಡಾರಿತಾವ. ಯಾಕಂದ್ರೆ ಈಗ 3 ಕೊಳಗ್ ಭತ್ತವನ್ನ ಕೊಡ್ತಾ ಇದ್ದೀವಿ. ನಾಡ್ದು ಪಂಚಾಯತಿ ಕಟ್ಟೆಯಲ್ಲಿ 1.5 ಕಡಿಮೆ ಮಾಡಿಸ್ತಾನೆ. ಹುಡುಗನ ಬಗ್ಗೆ ನಂಗೆ ವಿಶ್ವಾಸ ಐತೆ, ನಾನು ಹೇಳ್ತೀನಿ ಅವನಿಗೆ ಅಂತ ಹೇಳಿದೀನಿ. ಅದ ಮಾಡೋಣ ಬಿಡು. ಎಂತಂದ್ರಿ ನೀವು? ಅಲ್ಲ, ನಾಡ್ದು ಪಂಚಾಯತಿ ಕಟ್ಟೆಲೆ ಈ 3 ಕೊಳಗ ಕೊಡ್ತೀವಲ್ಲ, ಅದ್ರಲ್ಲಿ 1.5 ಕಡಿಮೆ ಮಾಡಿಸ್ತಾನೆ. ಹುಡುಗನ ಬಗ್ಗೆ ವಿಶ್ವಾಸ ಐತೆ ನಂಗೆ ಅಂತ ಹೇಳಿ ನಾ ಹುಡುಗರಿಗೆಲ್ಲ. ಓ, ಕಡಿಮೆ ಮಾಡುವ ಬಗ್ಗೆ ನಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಉಂಟು? ಹೌದು. ಅದ್ ನೀವ್ ಹೇಳ್ಬಿಟ್ರಿ. ಅಲ್ಲ, ನಾವು ನಮ್ಮ ಸವಿತಾ ಸಮಾಜದವರೆಲ್ಲ ಒಟ್ಟಾಗಿ ನಾವು ಮಾತಾಡ್ಕೊಂಡಿದ್ದೇವೆ. ಹೌದಾ? ಕಡಿಮೆ ತಕೊಂಬೇಕಂತ ಹಾಗಲ್ಲ ಗೌಡ್ರೆ, ವರ್ಷದಿಂದ ವರ್ಷಕ್ಕೆ ಏರ್ಸು ಬದ್ಲು ಈ 3 ಇದ್ದದ್ದು ಕಡಿಮೆ ಮಾಡಿ 1.5 ಕೊಡುವವರಿಗೆ ನಾವು ಒಂದೇ ಬದಿ ಗಡ್ಡೆ ತೆಗೆದು ಬಿಟ್ಟು ಬಿಡ್ಬೇಕು ಅಂತ ನಾವು ಮಾತಾಡ್ಕೊಂಡು. ಸುಡ್ಗಾಡ ಕೆಲಸ ಅದು. ಮತ್ತೆ ಇದೆಂತ ಸುಡುಗಾಡು ವ್ಯವಹಾರ? ನೀವೇ ನೋಡಿ, ನೀವ್ ಹೀಗೆ ಮಾಡ್ರೆ ನಾವು ಬದುಕುದು ಹೇಗೆ ಸ್ವಾಮಿ? ನೋಡ, ವರ್ಷದಿಂದ ವರ್ಷ ಹೆಚ್ಚಾಗಿ ಬೇಡವಾ? ಈ ವರ್ಷ ಒಂದು 5 ಕೊಳಗೆ ಬರ್ತನಾದ್ರೂ ಕೊಡ್ಬೇಕು. ಅಲ್ಲ, ನಮ್ ಮಂಡ್ಯ ಮತ್ತೆ ಕೂದಲು ಗಡ್ಡ ತೆಗೆದಕ್ಕೆ ನೀವು ಅಷ್ಟು ಕೊಡ್ಬೇಕಂದ್ರೆ ತೋಟಕ್ಕೆ ಮುಂದೆ ಹೊರಗೆ ಎಷ್ಟು ಕೊಡ್ಬೇಕಾ? ಅಲ್ಲ, ನೀವು ಹಾಗೆ ಹೇಳ್ಬೇಡಿ. ನೀವು ಅಲ್ಲ, ನಿಮ್ ತಲೆನೇ ತೆಗೆದ್ರೆ ಎಷ್ಟು ಕೊಡ್ಬೇಕು ಅಂತ ಕೇಳಿ ರಾಗಲೇ ಬೇಡ. ಮಣ್ಣೂರು ವಿಷಯ ಬೆಡ್ತಿನ ಮಾತಾಡ್ಬೇಡ ಮುಂದೆ. ನೀವು ಹುಡುಗಾಟಿಗೆ ವಿಷಯ ಮಾತಾಡ್ಬೇಡಿ. ನೋಡ, ನೀನು ಬಾಳ ನನ್ನ ಹತ್ರ ನಿಂತ ಚರ್ಚೆ ಮಾಡಕ್ ಹೋಗ್ಬೇಡ. ಒಂದ್ ಮುಷ್ಟಿ ಭತ್ತ ಹೆಚ್ಚು ಕೊಡ ಹಂಗಿಲ್ಲ. ಅದ ಮರುವಾದಿಂದ ಗಡ್ಡೆ ತೆಗೆದ್ಬಿಟ್ಟು ಹೋಗಿದ್ದೀನಿ. ಇಲ್ಲ, ನಾವು ಮರ್ಯಾದೆ ಬಿಟ್ಟಾಯ್ತು ಗೌಡ್ರೆ. ನೀವು ಮುಷ್ಟಿ ಹೆಚ್ಚು ಕೊಡುದಿಲ್ಲ ಅಂದ ಮೇಲೆ ನಾವು ಕೆಲಸ ಮಾಡುವುದಿಲ್ಲ. ಕೆಲಸ ಮಾಡ್ಬೇಕಿದ್ರೆ ನೀವು ಹೆಚ್ಚಿಗೆ ಕೊಡ್ಬೇಕು. ಮನೆಗೆ ಹೋಗಿ ಮಣ್ಣು ತಿಂತೀರ? ಅದೇನಾದ್ರೂ ಮಾಡ್ತೇವೆ ನಾವು. ನಾವು ಏನೂ ಮಾಡ್ತೇವೆ. ನಾವು ಹುಟ್ಟಬೇಕಿದ್ರು ಉಂಟಲ್ಲ, ಬ್ರಹ್ಮನಿಗೆ ಮನವಿ ಪತ್ರ ಕೊಟ್ಟು ಹುಟ್ಟಿದ್ದಲ್ಲ. ನಾವು ಇಂಥ ಊರ್ನಲ್ಲಿ ಹುಟ್ಟಬೇಕು, ಗೌಡ್ರ ಕೆಲಸ ಮಾಡ್ಕೊಂಡೇ ಬದುಕಬೇಕು, ಇಲ್ಲೇ ಹೋದ್ರೆ ನಾವು ಸಾಯ್ಬೇಕು ಅಂತ ನಾವು ಮೊದ್ಲೇ ಮನವಿ ಪತ್ರ ಕೊಟ್ಟು ಹುಟ್ಟಿದ್ದಲ್ಲ. ನಾವು ಏನಾದ್ರೂ ಮಾಡ್ಕೊಳ್ತೇವೆ. ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ನೀನ್ ಇಡೀ ಮನೆ ಕೇಳ್ತೀಯ. ನೀನು ನಾಳೆ ಬಂದ್ಕೊಂಡು ಗೊತ್ತಾತ ಅದ್ ಕೊಡಕತ್ತನ. ಕೇಳಲುವ ಕಡು ಮೂರ್ಖ ನಿನ್ನಿಂದಲೇ ಕ್ಷೌರ, ಕೇಳಲುವ ಕಡು ಮೂರ್ಖ ನಿನ್ನಿಂದಲೇ ಕ್ಷೌರ. ನೋಳೆಯೊಂದಿನ ಮಾಡಿಸಿ ಹೋಳದಿನ ಕೂಡ ನಾನಲ್ಲವೆಂದು ಭಂಡಾರಿ ಪೋರ ನೀನಿಷ್ಟು ಮಾತಾಡ್ತೀಯ ಗೌಡ್ರ ಮುಂದೆ ಅಂತ ನನಗೆ ಇವತ್ತು ಗೊತ್ತಿಲ್ಲ. ನೋಡು, ಯಾತಿಗೆ ಸ್ವಂತ ಬಿಡ್ಬೇಕಂತ ಸಿಟ್ಟು ಬರ್ತತ್ ನಂಗೆ. ಗೌಡ್ರೆ, ನಾವು ಮಾತಾಡುವುದಲ್ಲ, ಹೊಟ್ಟೆ ಮಾತಾಡಿಸ್ತದೆ. ಏನ್ ಹೊಟ್ಟೆ? ನಿಮ್ಗೆ ಒಬ್ರಿಗೆ ಪ್ರಪಂಚಕ್ಕೆಲ್ಲ ಹೊಟ್ಟೆ ಅಲ್ಲನ? ನಿಮ್ಗೆ ನಮಗಲ್ಲ. ನೋಡ, ನಿನ್ನ ಮನೆ ಬೆಂಕಿ ಹರಿಸಿ ಬಿಡ್ತೀನಿ. ಊರಾಗೆ ನಿಮ್ ಜಾತಿಗೇನೋ ಕಟ್ಟಿ ಬಂದು ಹೋಗ್ಲಾ, ಮತ್ತೆ ಪುಣಾತನ ಮಗನ್ ತಂದು ಕುಂಡ್ರಿಸ್ತೀನಿ ಇಲ್ಲಿ. ಏನೋ ನೀವು ಮನೆಗೆ ಬೆಂಕಿ ಹಚ್ತೀರಾ? ನೀವು ಈ ಊರಿಗೆ 150 ಮನೆಗಷ್ಟೇ ಗೌಡ್ರು. 151ನೇ ಮನೆಗೆ ಹೋಗಿ ಬೆಂಕಿ ಹಚ್ತೇನೆ ಅಂದ್ರೆ ನಿಮ್ಗೆ ಗಡ್ಡಕ್ಕೆ ಬೆಂಕಿ ಹಚ್ಚಿ ಬಿಡ್ತಾರೆ. ಏನೋ ಬಾಳೆ ಮಾತಾಡ್ತೀರಲ್ವಾ? ನಮ್ಮ ಜಾತಿಯ ವಿಷಯ ಕೇಳಿ ನೀವು. ಈ ಹಳ್ಳಿಗೆ ನಾನು ಕೆಲಸ ಮಾಡ್ತೇನೆ ಅಂದ್ರೆ ಮತ್ತೊಬ್ಬ ಬರ್ಲಿಕ್ಕಿಲ್ಲ. ಅವ ಬರ್ತಾನೆ ಅಂತಂದ್ರೆ ನಮ್ಮ ಜಾತಿಯವ್ರು ಹುಟ್ಟಿದವಲ್ಲ. ಇಷ್ಟು ವಿಶ್ವಾಸದಲ್ಲಿ ಹೇಳ್ತೇನೆ. ಅಷ್ಟು ಒಕ್ಕಟ್ಟುಂಟು ನಮ್ದು. ನೋಡ, ನೀವು ಕೊಡ್ತೀರಾ ಇಲ್ವಾ ಹೇಳಿ? ಕೈ ಬಾಯಿ ಹಾರಿಸಬೇಡ. ಮಾತು ಬೇಡ ಗೌಡ್ರೆ. ಕೊಡೋದಿಲ್ಲ. ನಾವು ಮಾಡುದಿಲ್ಲ. ಹಂಗಾದ್ರೆ ಕೇಳ ಸಪ್ತ ಐತ್ ನಂದು ಈಗ. ಏನು ಸಪ್ತವ? ನೋಡುವ ಮಾಡಿ. ನೋಡ, ನಿನ್ ಕೈಯಾಗೆ ನಾ ಮತ್ತೆ ಗಡ್ಡ ತೆಗಿಸ್ಕೊಳ್ಳ ಅಂದ್ರ ಮತ್ ನನ್ನ ಮಕ್ಕಳಲ್ಲಿ ಬಂದು ಗಡ್ಡ ಅಲ್ಲ ಅಂತ ತಿಳ್ಕೊಂಡಿನ. ಮುಖದಲ್ಲಿ ಬಂದದ್ದು ಗಡ್ಡ ಅಲ್ಲದೆ ಹೋದ್ರೆ ಬೇರೆ ಎಂತದ್ದು ಕನ್ನಡ ಅಂತ ತಿಳ್ಕ. ಅಲ್ಲ, ಆ ಜಾಗದಲ್ಲಿ ಬಂದದ್ದಕ್ಕೆ ಏನ್ ಹೇಳ್ತೀರಿ ನೀವು? ಸುಡುಗಾಡ್ತೀನಿ ಅದಲ್ಲ ಅಂತಕ್ಕ. ಮತ್ತೆ ಇದೊಂದು ಪ್ರತಿಜ್ಞೆ. ಇದು ಗಡ್ಡ ಎಲ್ಲ ತಿಳ್ಕೊಂಡ್ಬಂದು ಪ್ರತಿಜ್ಞೆ ಮುಗ್ದೋಯ್ತಾ? ನನ್ನ ಪ್ರತಿಜ್ಞೆ ಕೇಳಿ. ಎಂತ ಸುಡುಗಾಡದ್ದು? ಅಂತ ಪರಿಸ್ಥಿತಿಯಲ್ಲೂ ನಿಮ್ಮ ಗಡ್ಡ ತೆಗೆದೇ ಬದುಕಬೇಕಂತ ಪರಿಸ್ಥಿತಿ ನನಗೆ ಬಂದ್ರೆ ಆ ಕ್ಷಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಬಿಟ್ರೆ ಗಡ್ಡ ತೆಗೆಯುವುದಿಲ್ಲ.
ನೋಡೇ ಬಿಡುವ ಹಾಗಿದ್ರೆ. ಅಲ್ಲ ಆತಲೆ ಮಾತುಕತೆ ಆತಲ್ಲ ಬಾ ಒಂದು ಗಡ್ಡ ಮಾಡಕ್ ಬರೋದು ಬಂದಿದೆ. ಅಂದ್ರೆ ನಿಮ್ಮ ಎಂತದ್ದು ನಿಮ್ಮ ಸಾಪ್ತಕ ಬ್ಯಾಲಿಯೇ ಇಲ್ವಾ? ನಮ್ದು ಉಂಟು, ನಮಗೆ ಮರ್ಯಾದೆ ಉಂಟು, ಏನೋ ನೋಡೇ ಬಿಡುವ. ಅಲ್ಲ ಇವ ಇಷ್ಟು ಜೋರಾಗಿದ್ದೆ ಯಾವಾಗ ಮಾರ್ಯಾರ ನೋಡೋಣ. ಆದ್ರೆ ಇವ್ ಹೊಂಟು ಹೋದ್ನಲ್ಲ ನಮ್ಮ 3 ಮಂದಿಗೆಲ್ಲ ಹೇಳ್ಬಿಡ್ತೀನಿ, ಇವನ್ ತಾವ ಯಾರು ಗಡ್ಡ ಮಂಡ್ಯ ಮಾಡಿಸ್ಕೂಡುದು, ಹಂಗಂದ್ರೆ ಮಾಡುದು ಜಾತಿ ಬಸ್ಕರ ಹಾಕ್ಬಿಡ್ತೀನಿ ಮತ್ತೆ. ಕೇಳಿರಿ ಕೇಳಿರಿ ಊರಿನ ಜನರೇ, ಬಾಳಲಿ ಶುಭವದು ದೊರಕುವರೆ, ವೇಳೆಯ ನಿಂದಲಿ ಒದಗಿಸುತ್ತಿಯರು ಆಳುವ ನೀನಾಡರಸುಗಳು, ಕೀಳುಗಳೆಯದಿರಿಯೇ ಕೃತಿಯ ತಾಳುತ್ತ ಪಡೆಯಿರಿ ಶುಭ ಗತಿಯ. ಕೇಳಿರಿ ಕೇಳಿರಿ ಊರಿನ ಜನರೇ, ಬಾಳಲಿ ಶುಭವದು ದೊರಕುವರೆ. ಕೇಳಿರಿ ಕೇಳಿರಿ ಕೇಳಿರಿ. ಏನೋ ಕೇಳಿರಿ ಕೇಳಿರಿ ಅಂದ್ರೆ ಮುಂದೆ ಹೇಳಲೇ ಇಲ್ಲ ನೀವು. ಬಡವರಿಗಾಗಿ ನಮ್ಮ ಮಹಾರಾಜರು ಒಂದು ಯೋಜನೆ ಮಾಡಿದ್ದಾರೆ. ಅಂದ್ರೆ ಶ್ರೀಮಂತರಿಗಲ್ಲ, ಏನಿದ್ರು ಬಡತನ ರೇಖೆಯಿಂದ ಕೆಳಗಿದ್ದವರಿಗೆ. ಹೌದೌದು, ಆಚೀಚೆ ರಾಜ್ಯದಲ್ಲ ಹಾಗೆ ಹೇಳಿದ್ದಾರೆ ಅಂತ ನಮಗೂ ಸುದ್ದಿ ಉಂಟು. ಏನಿದ್ರು ಬಡವರಿಗಾಗಿ ಮಾಡಿದ್ದು ಅಂತ ಹೇಳುದು. ಅಲ್ಲಿ ಕೊಳಗ ಭತ್ತ ಧರ್ಮಕ್ಕೆ ಅಂತ ಅಲ್ಲೋಗಿ ಕೇಳಿದ್ರೆ ಅದಿದ್ರಿಲ್ಲ, ಇದಿದ್ದವ್ರಿಗೆ ಕೊಡುವುದಿಲ್ಲ, ಕೊನೆಗೆ ಇಲ್ಲಿವರೆಗೆ ಅಂತ ಹೇಳಿದ್ರೆ ಜೀವ ಇದ್ದವರಿಗೆ ಇಲ್ಲ. ಇದು ಅಂತದ್ದೆಲ್ಲ ಇಲ್ಲ, ಅಲ್ಲಲ್ಲ ಅಂತದ್ದೇನಲ್ಲ. ಅದೃಷ್ಟ ಚೀಟಿ ಎನ್ನುವುದಾಗಿ ವಿಶೇಷ. ಈ ಚೀಟಿಯ ಬೆಲೆ ಕೇವಲ 2 ಆಣೆ ಮಾತ್ರ. 2 ಆಣೆ ಕೊಟ್ಟು ತಕೊಂಡ್ರೆ 10,000 ಹೊನ್ನು ತಾಗ್ತದೆ. ತಾಗಿದ್ರೆ ಆಗ್ತದಲ್ಲ, ತಾಗಿದ್ರೆ 10,000 ಕೊಡ್ತೀರಿ. ಹೌದೌದು. ಇದು ಯಾವ ದಿವಸ? ಯಾವ್ದು? ಈ ತಿಂಗಳ ಕೊನೆಯ ಶುಕ್ರವಾರ ಫಲಿತಾಂಶ ಗೊತ್ತಾಗ್ತದೆ ಎಲ್ಲ ಸಾರ್ವಜನಿಕರ ಮುಂದೆ. ಹೌದೌದೌದು. ಕೊಡು ನೋಡುವ. ಯಾವ ಚಿಹ್ನೆ ಬೇಕು ನಮ್ಗೆ? ಯಾವ ಚಿಹ್ನೆ ಉಂಟು? ಕತ್ರಿ ಚಿಹ್ನೆ ಉಂಟು, ಕೂಪಿನ ಚಿಹ್ನೆ ಉಂಟು, ಕತ್ರಿ ಕೂಪು ಎಲ್ಲ ಹಿಡ್ಕೊಂಡಿದೆ ನಮ್ಗೆ. ಎತ್ತಿನ ಗಾಳಿ ಚಿಹ್ನೆ ಉಂಟು, ನನ್ಗೆ ತ್ರಿಶೂಲ್ ಚಿಹ್ನೆ ಅದು ಉಂಟು. ಅದು ಒಂದೊಂದು ಚಿಹ್ನೆ ಒಂದೊಂದೇ ಅಲ್ಲ? ಒಂದೊಂದೇ. ನೋಡುವ. ಬನ್ನಿರಿ, ಬನ್ನಿ ಬನ್ನಿ ಬನ್ನಿ, ಅದೃಷ್ಟ ಚೀಟಿ, ಬನ್ನಿ 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 ಬನ್ನಿ. ಏನಿಷ್ಟಡಾಗಿ ಬಂದೆ ನೀನು? ಅಮ್ಮ ಯಾವಾಗ್ಲೂ ನಿಮ್ಮ ರಗಳೆ ಇದ್ದದ್ದೆ. ಎಲ್ಲಾದ್ರೂ ಬೇಗ ಬಂದ್ರೆ ಇಷ್ಟು ಬೇಗ ಬಂದೆ, ದಿವಸ ಹೋದಾಗ ಸೋಮಾರಿ ನೀನು ಅಂತ ಹೇಳ್ತೀರಿ. ತಡೆದು ಬಂದ್ರೆ ಈ ಮಾತು ಹೇಳ್ತೀರಿ. ನಿಮಗೆ ಸರಿ ಮಾಡ್ಲಿಕ್ಕೆ ಯಮನೆ ಬರಬೇಕು ಬಿಟ್ರೆ ನಮ್ಮಿಂದ ಸಾಧ್ಯ. ನಾನ್ ಯಾಕೆ ಜೋರ್ ಮಾಡೋದು? ಯಾವತ್ತಾದ್ರೂ ಮನೆಗೆ ಬರುವಾಗ ಏನಾದ್ರೂ ಹಿಡ್ಕೊಂಡು ಬಂದಿದ್ಯಾ? ಇಲ್ಲಿ ಮನೆಯಲ್ಲಿ ಒಂದು ವಸ್ತಿದ್ರೆ ಒಂದು ವಸ್ತಿಲ್ಲ, ಹುಳಿ ಇದ್ರೆ ಉಪ್ಪಿಲ್ಲ, ಉಪ್ಪಿದ್ರೆ ಮೆಣಸಿಲ್ಲ, ಮೆಣಸಿದ್ರೆ ಕೊತ್ತಂಬರಿ ಇಲ್ಲ, ಕೊತ್ತಂಬರಿ ಇದ್ರೆ ಜೀರಿಗೆ ಇಲ್ಲ. ಸಂಸಾರ ಹೇಗ್ ಮಾಡ್ಬೇಕಂತ ನಿಮ್ಗೆ ಏನು ಗೊತ್ತುಂಟು? ನಮ್ಮ ವ್ಯವಸ್ಥೆ ಹೇಳಿ ಪ್ರಯೋಜನ. ಅಜ್ಜಿ ನೀರ್ ದೋಸೆ ನೀವು ಒಂದ್ ಬ್ಯಾರ್ದೆ ಒದ್ದು ಹೇಳುದು. ಇನ್ನು ನಾಳಿಂದ ಯಾರೇ ನೀರ್ ದೋಸೆ ತಿನ್ಬೇಕಿದ್ರೆ ದರಿದ್ರ ಇದೇ ನೆನಪಾಗ್ಬೇಕು. ಅಮ್ಮ ಯಾವ್ದಕ್ ತೊಂದ್ರೆ ಇಲ್ದೋದ್ರಿ ಇದಕ್ಕೊಂದು ತೊಂದ್ರೆ ಇಲ್ಲಲ್ಲ? ಹೌದು, ಇದನ್ನೇ ತಿಂದು ಬದುಕುವ. ಆ ಮಗು ಬೇರೆ ಅಲ್ಲಿ ಅಳ್ತಾ ಉಂಟು, ಒಂಚೂರು ಹಾಲಿ ಗತ್ತಿಲ್ಲ. ನಾವ್ ಸಂಸಾರ ಮಾಡುದು ಹೇಗೆ? ನಿನ್ನ ಅಪ್ಪ ಹೋದವರು ಬರ್ಲಿಲ್ಲ, ನೀನೇನು ಸಂಪಾದನೆ ಮಾಡು ತರುವುದಿಲ್ಲ. ನಾನು ಹೇಗ್ ಬದುಕಬೇಕನ್ನೋದು ಯಾರಿಗಾದ್ರೂ ಗೊತ್ತುಂಟೆ ದೇವ್ರೆ? ಯಾಕಾದ್ರೂ ದೇವ್ರು ನನ್ನನ್ನು ಬದುಕಿಸಿದ ದೇವ್ರೆ. ಅಯ್ಯೋ ಕರ್ಮ. ಇದು ನನಗೆ ಅಪ್ಪಯ್ಯ ಹೋದ್ ಯಾಕೆ ಅಂತ ನನ್ಗೆ ಈಗ ಗೊತ್ತಾಯ್ತಮ್ಮ. ಈ ನರಕದಲ್ಲಿ ಮನುಷ್ಯರಾದವ್ರು ಇದ್ದಾರ, ನಮಗ್ ಗತಿ ಇಲ್ಲ ಇದ್ದೇವೆ ಬಿಟ್ರೆ ಅವ್ರು ಬಿಟ್ಟು ಹೋದ ಭವಿಷ್ಯ ಇದಕ್ಕೆ ಎಂತದಮ್ಮ. ನೋಡಿ ಅಮ್ಮ, ನೀವು ನಾನು ತರ್ಲಿಲ್ಲ ಅಂತೇಳಿ ಸಿಕ್ಕಿದ್ರೆ ನಾ ತರದೇ ಇರ್ತೇನ? ನಮ್ಮ ಹಣೆ ಬರಕ್ಕೆಲ್ಲ ಹಾಗೆ ಆಗಿದೆ. ಇವತ್ತು 2 ಹಣೆ ಸಂಪಾದನೆ ಆಗಿತ್ತು. ಕೊಡು ಮಗುವಿಗೆ ಹಾಲು ತರ್ತೇನೆ. ಎಲ್ಲಿ ಉಂಟು? ಮಗುವಿಗೆ ಹಾಲು ತರ್ತೀನ? ಅದೇ ದಿವಸ 2 ಹಣೆ ತಂದು ಹಾಲು ತರುದಾ? ಒಂದು ಬುದ್ಧಿವಂತಿಕೆ ಮಾಡಿದ್ದೇನೆ. ಏನು? ಇನ್ನೇನಿಲ್ಲ, ತಾಗಿದ್ರೆ ಜೀವಮಾನಕ್ಕೆ ಮತ್ತೆ ದಿವಸ ಸಂಪಾದನೆ ಹೋಗುದು ಬೇಡ ಅಂತ ಅಂದ್ರೆ ಆ 2 ಹಣೆ ಕೊಟ್ಟು ಅದೃಷ್ಟ ಚೀಟಿ ತಗೊಂಡು ಬಂದಿದ್ದ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಈ ದುರಭ್ಯಾಸಕ್ಕೆ ಬೇರೆ ಬಲಿ ಬಿದ್ದಿಯಾ? ನಿನ್ನಪ್ಪ ಆ ಚೀಟಿ ಈ ಚೀಟಿ ಅಂದ್ಕೊಂಡು ಯಾರ್ಯಾರಿಗೆ ಚೀಟಿ ಇಡಿಸಿ ಹೋದವ್ರು ಇನ್ನೂ ಬರ್ಲಿಲ್ಲ. ಯಾಕಾದ್ರೂ ದರಿದ್ರ ನನ್ನ ಮಗನೇ. ನೀವು ಅಪ್ಪ ರಗಳೆ ಮಾಡಬೇಡಿ. ನೀವು ನಿಮ್ಮ ಕೆಟ್ಟ ಬಾಯಿಲಿ ಹೀಗೆ ಶಾಪ ಹಾಕಿದ್ರೆ ಯಾರು ಉದ್ಧಾರ ಆಗ್ತಾರೆ? ಅಮ್ಮ ಒಂದ್ ಮಾತು, ಅಪ್ಪಯ್ಯನಾಗ ಯಾವತ್ತೂ ಅಭ್ಯಾಸ ಇಟ್ಕೊಂಡವಲ್ಲ. ಇವತ್ತು ಒಂದೇ ದಿವಸ ನಾ ತಗೊಂಡದ್ದು, ಮುಂದೂ ತಕೊಳ್ಳುದಿಲ್ಲ, ಹಿಂದೂ ತಕೊಳ್ಳಿಲ್ಲ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ. ಇವತ್ತು 2 ಆಣೆ ಗತ್ತಿಲ್ಲದ ನೀವು ಆ ಪೆಟ್ಟಿಗೆ ಇಟ್ಕೊಂಡು ಯಾಕೆ ಹೋಗುದ? ಎಲ್ಲಾದ್ರೂ ಅದ್ರ ಬೂದಿನ ಸಾಯತ್ಲಾಗೆ. ಅಮ್ಮ ನೀವು ಅಮ್ಮ ಅಂತ ನೋಡುದಿಲ್ಲ ನಾನು. ಅದು ಪೆಟ್ಟಿಗೆ ಅಂದ್ರೆ ನಮಗೆ ದೇವ್ರಿಗೆ ಸಮಾನ. ಅದೇ ದೇವ್ರು, ಅದನ್ನ ಹಾಗೆ ಬಿಸಾಡಿ ಅಂತ ಹೇಳ್ತೀರಲ್ಲ. ನಮ್ಗೆ ಅನ್ನ ಕೊಡುವುದು ಹಾಗೆ ಮಾತಾಡ್ಬಾರ್ದು. ಅಮ್ಮ
ಒಂದ್ ಕೆಲಸ ಮಾಡಿ, ಏನು? ಇದನ್ನ ದೇವ್ರ ಬುಡದಲ್ಲಿ ಇಡಿಸಿ ಹ. ಪ್ರಾರ್ಥನೆ ಮಾಡ್ಕೊಳ್ಳಿ. ತಾಗಿದ್ರೆ ನಮ್ಮ ಯೋಗ ಮತ್ತೆ ಈ ಪ್ರಾರಬ್ಧ ಎಲ್ಲ ನಮಗೆ ಬೇಕಾ? ಇದು ಅಮ್ಮ ಗಂಜಿ ಉಂಟಾ? ಹೋಗಿ ಅಲ್ಲಿ ಸುರ್ಕೊಂಡು ಉಣ್ಣು ಹೋಗಿ. ಸ್ವಲ್ಪ ಜಾಗ್ರತೆ ಮಾಡಿ ಇಡಿಸಿ ಅದು. ಈ ಮಗನ ಕಟ್ಕೊಂಡು ನಾನು ಹೇಗ್ ಸಂಸಾರ ಮಾಡ್ದೋ ನನಗೊಂದು ಗೊತ್ತಾಗ್ತಿಲ್ಲ. ಈ ಚೀಟಿ ಬೇರೆ ಹಿಡ್ಕೊಂಡು ಬಂದಿದ್ದಾನೆ, ಆ ಮಗು ಬೇರೆ ಹಾಲಿಲ್ಲ ಅಂತೇಳಿ ಅಳ್ತಾ ಇದೆ. ಆ ಹೆಂಗ್ಸು ಪಾಪ ಹೆರಿಗೆ ನೋವಿಂದ ಸತ್ತೋದ್ಲು. ಆ ಮಗುವನ್ನು ನಾನೇನ್ ಮಾಡೋದು? ಯಾವ ವಿಳಾಸ ಹೇಳಿದ್ದಾಳೋ ಅಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ತೇನೆ. ಮತ್ತೆ ಇದನ್ನು ಎಲ್ಲ ದೇವ್ರ ಬುಡದಲ್ಲಿ ಇಡ್ಬೇಕಂತೆ. ದೇವ್ರು ಪೆಟ್ಟಿಗೆ ಅಂತ ಹೇಳಲಿಲ್ವಾ? ಅದಕ್ಕೆ ತಗೊಂಡೋಗಿ ಹಾಕಿ ಸಾಯ್ತೇನೆ. ಅವನ ಕರ್ಮ ನನ್ನ ಗ್ರಾಚಾರ ಯಾರ್ಯಾರು ಏನ್ ಮಾಡಿ ಸಾಯ್ದು ಹಿಡ್ಕೊಂಡು ಹೋಗ್ತೇನೆ ಅತ್ಲೆಗೆ. ಮತ್ತೇನ್ ಮಾಡಿ ಸಾಯಿದತ್ಲೆಗೆ. ರೆಕ್ಕೆಯಿನ್ನು ಬಲಿಯಲಿಲ್ಲ, ಕೂಡು ಒಡೆಯಿತು. ಕೊಕ್ಕಿನಿಂದ ತಿನಿಸ ಕೊಡುವ ಹಕ್ಕಿ ಅಳಿಯಿತು. ಚಿಕ್ಕ ಗಿಳಿಗಳೆಂದು ಗೋಳಿಡುವುದಾಯಿತು. ತಕ್ಕ ಕಾಲಕ್ಕಾಗಿ ಮನವು ಮಿಡಿಯುವುದಾಯಿತು. ರೆಕ್ಕೆ ಇನ್ನೂ ಬಲಿಯಲಿಲ್ಲ, ಗೂಡು ಒಡೆಯಿತು. ಕೊಕ್ಕಿನಿಂದ ತಿನಿಸ ಕೊಡುವ ಹಕ್ಕಿ ಅಳಿಯಿತು. ಅಡುಗೆಯ ಹೊಡೆದರೆ ಕೊಟ್ಟೇಳು ನಡೆಯುವುದು, ಅಡುಗೆಯ ಹೊಡೆದರೆ ಕೊಟ್ಟೇಳು ನುಡಿಯುವುದು ಎನ್ನೊಡನೆ. ಬಡವನೇ ಅನ್ನವ ಕೊಡುವೆ ಹುಡುಗಿ ಜರದಿ, ಅದಕ್ಕೆ ನಾನು ಆರ್ಥಿಕ ಪ್ರಸಂಗಿ ನಿನ್ನಲ್ಲಿ ಎಷ್ಟು ಬಾರಿ ಹೇಳಿದೆ ನಾನು ಅಡುಗೆ ಮನೆಗೆ ಬರಲಿಕ್ಕಿಲ್ಲ, ಬಂದ ಮೇಲೆ ಹೇಳದೆ ಕೇಳದೆ ಕೈ ಹಾಕಿ ತಿನ್ಲಿಕ್ಕಿಲ್ಲ. ಅದು ಹೇಳಿಲ್ವಾ? ಇಲ್ಲಿ ಅಡುಗೆ ಮಟ್ಟ ನಾನು ನೀನು ನಾನೇ ಅಲ್ವಾ? ಮತ್ತೆ ಹಾಗೆ ಹೀಗೆ ಮಾಡಿದೆ. ಈಗ ಮಾಡ್ಕೊಂಡು ಮತ್ತೆ ಮುಖ ನೋಡ್ತೀಯಲ್ವಾ? ನಿಮ್ಮ ಕೈ ಮುಗಿದು ಕೇಳಿಕೊಳ್ತೇನೆ, ಅಣ್ಣನಿಗೇನು ಮಾಡಬೇಡಿ. ನಿನ್ನ ಕರ್ಮ ತೀರಿ ಹೋಗಲಿ, ನಿನ್ನ ಮುಖ ನೋಡು. ಊಟ ಮಾಡಿ ಎಷ್ಟು ದಿವಸ ಆಯ್ತೇನು? ಹಾಯ್ ತಿಂತಾ ಇದ್ದೀರಿ ನೀವು. ಮತ್ತೆ ನನಗೆ ನನಗೆ ಬೇಕಾದ್ರೂ ಹೊಡಿರಿ, ತಂಗಿ ಮೈ ಮುಟ್ಟಿದ್ರೆ ಜಾಗ್ರತೆ. ಎಂತ ಮಾಡೋದೇನು? ಅವಳು ಸೊಂಟ ಮುರಿತಾನೆ ಇವತ್ತು. ಹೊಡಿತಾನೆ ಹೇಳಿ ಮೇಲೆ ಹೇಳಿ ಏನಾಯ್ತು? ಅಲ್ಲಿ ಹೋಯ್ತು. ಹೇಗೆ? ಅಮ್ಮ ನಮಸ್ಕಾರ ಮಾರಾಯರೇ. ಏನು? ನಿಮ್ಮ ಅಡುಗೆ ಕೆಲಸವೂ ಬೇಡ, ನಿಮ್ಮ ಸಂಬಳವೂ ಬೇಡ. ಆ ದಿವಸ ಕೆಲಸ ಇಲ್ಲ ಅಂತ ತಲೆ ತುಳಿಸಿಕೊಂಡು ಬಂದವರು ಇವತ್ತು ಕೆಲಸ ಬೇಡವಾ? ನನಗೆ ಈಗ ಲೆಕ್ಕ ಹಾಕಿದರೆ ಇಲ್ಲಿಕ್ಕಿಂತ ನನಗೆ ಮೇಳವೇ ಆದೀತು. ಎಂತ ಮೇಳ? ನಾನು ಮೊದಲು ಮೇಳದಲ್ಲಿರ್ಲಿಲ್ವಾ ಅಡುಗೆ ಭಟ್ಟನಾಗಿ, ಇದರಿಂದ ನನಗೆ ಅದೇ ಆದಿತ್ತು ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜೋರು ಮಾಡುವವರು ಬಿಟ್ಟರೆ ಹೊಡೆದವರು ಯಾರು ಇಲ್ಲ. ಆದ್ರೆ ಕರ್ಮ ಮಾರಾಯ ಇಲ್ಲಿ ಬಂದುಕೊಂಡು ಈ ಮಕ್ಕಳ ಮನೆಯಲ್ಲಿ ಕೈಯಲ್ಲಿ ಬಿಡ್ತೇನೆ ಸಾಯ್ಬೇಕಲ್ಲ ನಾವು. ಯಾರು ಹೊಡೆದದ್ದು? ಈ ಹುಡುಗ. ಯಾಕೆ? ನಾನು ಅಡುಗೆಯನ್ನು ಮಾಡಿ ಇಟ್ಟು ಊಟ ಸ್ನಾನಕ್ಕಂತ ಹೋಗಿದ್ದೆ. ಕರ್ಮ ಸ್ನಾನ ಮಾಡಿ ಅಡಿಗೆ ಮಾಡ್ಬೇಕು ಅಂತ ಹೇಳಿದ್ದಲ್ವಾ? ಅಲ್ಲ, ಬೆಳಿಗ್ಗೆ ಸ್ನಾನ ಮಾಡ್ತೇನೆ ನಾನು. ಸರಿ. ಮತ್ತೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದು. ಬಂದು ನೋಡ್ತೇನೆ ಈ ಕರ್ಮ ತೀರ್ಲಿಕ್ಕೆ ದರಿದ್ರ ಪಿಂಡಗಳು ಹೇಳಿದ್ದವಲ್ಲ, ಆ ಹೇಳಿದ ಕೇಳಿದ ಕೈ ಹಾಕಿ ತಿನ್ನುವುದು. ಬೇರೆಯವರು ನೋಡಿದ್ರೆ ಊಟ ಮಾಡ್ಯಾರ? ಮಾಡ್ಲಿಕ್ಕಿಲ್ಲ. ಹೀಗೆ ಕೇಳಿದರೆ ನನ್ನ ಕಪಾಲಿಗೆ ಹೊಡೆದ ಹೋಗುದುಂಟಾ? ಏಯ್, ಕಿರಿದು ಏನಾದ್ರೂ ಗೊತ್ತುಂಟೇನಾ? ಮತ್ತೆ ಯಾರವ್ರ ಜಾತಿಯಲ್ಲಿ? ನೋಡು, ಇಲ್ಲಿ ನೋಡು, ಇದು ಹಾಕಿದ್ದು ಯಾಕೆ ನಾನು ಬ್ರಾಹ್ಮಣ ಅಂತ ಗೊತ್ತಾಯ್ತಾ? ಅವ್ರಿಗೆ ಕೈ ಎತ್ತೀಯ ನೀನು? ಏನೇ ನಿನಗೇನಾಯ್ತು ಕರ್ಮ? ನನಗೆ ಹಸಿವೆ ಆಯ್ತು, ಹಾಗಾಗಿ ಅಣ್ಣ ಆಹಾರ ತಂದು ಕೊಟ್ಟ. ಆ ಆಹಾರದ ಬಟ್ಟಲನ್ನು ತಟ್ಟಿ ಹಾರಿಸಿದ್ರು ಬ್ರಾಹ್ಮಣರು. ಹೌದಾ? ನನಗೆ ಸಿಟ್ಟು ಬಂದು ಹೊಡೆದ ಅಮ್ಮ. ಅದಕ್ಕೆ ಅಣ್ಣ ಹೊಡೆದ್ನ? ಸಿಟ್ಟು ಬರ್ತದ ನಿನಗೆ? ಹೊಡಿತೀಯ? ನಿನಗೆ ಹಾಲು, ನಿನಗೆ ಅನ್ನ. ಭಟ್ರೆ, ಇವರಿಗೆ ತಕ್ಕ ವ್ಯವಸ್ಥೆ ಮಾಡ್ಬೇಕು. ಅವರ ತಪ್ಪೇನೂ ಇಲ್ಲ. ಯಾಕೆ? ಮಕ್ಕಳಲ್ವೇ? ನೀವು ಸುಮ್ಮನೆ ಅಮ್ಮ, ನೀವು ಹೇಳುದು ಹಾಗೆ ಅಲ್ವಾ? ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದ್ರೆ ಮತ್ತೆ ತಪ್ಪು ಮಾಡುವರ ನಾವು ಹಾಗಲ್ಲ. ಅವರಿಗೆ ತಪ್ಪು ಮಾಡುವ ವಯಸ್ಸು, ನಮಗೆ ಅದನ್ನು ಸಹಿಸುವ ವಯಸ್ಸು. ಹಾಲುಂಟಾ? ಹಾಲು ಯಾಕೆ ಕರ್ಮ ಕೊಡ್ಬೇಕು ಅವರಿಗೆ? ಬೇಡವಾ? ಹಾಲು ಕಪ್ಪು ಕುಡ್ಕೊಂಡು ಹೋಯ್ತದು. ಹೋಗ್ಲಿ ಬಿಡಿ. ಆದ್ರೆ ಇವನಿಗೆ ಬಿಸಿ ಏನಾದ್ರೂ ತಂದು ಕೊಟ್ರ ಅದೀತಾ? ಚಿಕ್ಕಮ್ಮ, ಹಸಿವೆ ಆಗ್ತದೆ, ತಿನ್ನುವುದಕ್ಕೆ ಏನಾದ್ರೂ ಬಿಸಿ ಬಿಸಿ ಇದ್ರೆ ಒಳ್ಳೇದ. ಹೋಗಿ ತನ್ನಿ. ನಿನಗೆ ಇರುವಷ್ಟು ದಿವಸ ನೆನಪು ಉಳಿಬೇಕು. ಮತ್ತೊಬ್ಬರಿಗೆ ಕೈ ಎತ್ತಿ ಅಲ್ಲ. ತಮ್ಮಯ್ಯ ಅಂತ ನಿಮ್ಮ ಕಾಲು ಹಿಡಿದು ಕೇಳಿಕೊಳ್ತೇನಮ್ಮ, ಅಣ್ಣನಿಗೇನು ಮಾಡಬೇಡಿ ಚಿಕ್ಕ. ಅಯ್ಯಪ್ಪ
ಹೋಗ್ಲಿ ಬಿಡಿ, ನನಗೇನಾಯ್ತು ಕೇಳಿ. ಎಂತ ಆಯ್ತು? ಆ ಹುಡುಗನ ಕೈ ಸುಡಬೇಕು ಅಂತ ಮುಂದಾದನಲ್ಲ, ಉರಿ ತಡೆಯುವುದಕ್ಕಾಗದೆ ನನ್ನನ್ನು ಹಿಡಿದು ದೂಡಿದ. ಆ ಗೋಡೆಗೆ ನನ್ನ ತಲೆ ತಾಗಿತ್ತು. ಭಟ್ರೆ, ನಿಮಗೆ ಮಂಡೆ ಬೆಟ್ಟ ಆಯ್ತಾ? ಮಂಡೆ ಬೆಟ್ಟ ನಿಮಗೆ? ಹಾಗಲ್ಲಮ್ಮ, ಎಲ್ಲ ಸೊಂಟ ಹೋಯ್ತಲ್ಲ, ಹೇಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಮ್ಮ. ಹಾಗೆ ನಿಮ್ಮನ್ನು ದೂಡಿ ಓಡಿದ್ರಲ್ಲ ಹುಡುಗ, ಅವನನ್ನು ಹಿಡಿಯಬೇಕಂತ ಅಡ್ಡಗಟ್ಟಿದ್ದು, ಅವ ಜಾಡಿಸಿ ಸೊಂಟಕ್ಕೆ ತೊಳೆದು ಹೋಗಬೇಕಮ್ಮ. ಕರ್ಮ, ಯೋಚನೆ ಮಾಡಬೇಡಿ. ಅಯ್ಯೋ, 10 ದಿವಸ ಬಿಡಬೇಕು ನನಗೆ. ಆಗುವುದಿಲ್ಲ. ಅಯ್ಯೋ, ಹಾಗೆ ಹೇಳಬೇಡಿ ಅಮ್ಮ. ನನಗೆ ನೀವು 6 ತಿಂಗಳ ಸಂಬಳ ಕೊಡದಿದ್ರು ಆದೀತು, 10 ದಿವಸದ ಬಿಡು ಬೇಕೆ ನನಗೆ. ಅದ್ ಯಾಕೆ ಕೊಡದಿದ್ರ ಆದೀತು? ನಾನು ಮೊದಲೇ ತಗೊಂಡಿದ್ದೇನೆ, ಆದ್ರಿಂದ. ಓ, ಆದ್ರಿಂದಲೇ ಕೊಡೋದಿಲ್ಲ ಅಂತದ್ದು. ಅಯ್ಯೋ ನೋಡಿ, ನಮ್ಮ ಆಯುರ್ವೇದ ಪಂಡಿತರು ಪಿಂಡ ತೈಲ ಅಂತ ತಯಾರು ಮಾಡಿ ಇಟ್ಟಿದ್ದಾರೆ. ಹೌದಾ? ಅದನ್ನ ಹಚ್ಚಿ ಬಿಸಿನೀರು ಸ್ನಾನ ಮಾಡಿದ್ರಾಯ್ತು. ಹೋಗಿ ಹೋಗಿ ಅಮ್ಮ. ತಾಯಿಯನ್ನು ಕಳೆದುಕೊಂಡಂತ ತಪ್ಪಲಿಗಳವಲ್ಲ ನಮ್ಮ ಅಣ್ಣನನ್ನು ಇಲ್ಲಿಂದ ದೂರ ಮಾಡುವ ಪ್ರಯತ್ನ ಮಾಡಬೇಡಿ. ಅಣ್ಣನನ್ನು ಅರಮನೆಗೆ ಕರೆಸಿ ಅಮ್ಮ. ಏನ್ ಮಾಡ್ಬೇಕು? ಅಣ್ಣನನ್ನು ಕರೆಸಿ. ನಾನು ಬದುಕಿದ್ದಷ್ಟು ದಿವಸ ಈ ಅರಮನೆಯ ಮೆಟ್ಟಿಲು ಹತ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅವನನ್ನು. ಹೇಳಬೇಡಿ ಅಮ್ಮ. ಇಗೋ, ನಾನು ಕೊಟ್ಟದ್ದನ್ನು ಪಡೆದು ನಾನು ಹಾಕಿದ್ದನ್ನು ತಿಂದು ನಾಯಿ ಹಾಗೆ ಬಿದ್ದಿದೆ. ಈ ಮೇಕಲದಲ್ಲಿ ಮಹಾರಾಣಿ ತೇಜಸ್ವಿ ಆಡಿದ್ದೇ ಮಾತು, ಮಾಡಿದ್ದೇ ಕಾರ್ಯ. ಆಗುವುದಕ್ಕೆ ನನ್ನ ಗಂಡ ವೀರಸೇನರಿದ್ದಾರೆ ರುಗ್ನಶಯ್ಯಲ್ಲಿ. ಅದಲ್ಲ, ಈ ಮಕ್ಕಳಲ್ಲಿ ನಾನು ಯಾಕೆ ವಾತ್ಸಲ್ಯ ತೋರಿಸಬೇಕು? ಇವು ಯಾವ ಅನಿಷ್ಟ ಗಳಿಗೆಯಲ್ಲಿ ಹುಟ್ಟಿಕೊಂಡುವೋ ಇವು ಕಣ್ಣು ಬಿಟ್ಟದ್ದೇ ಸರಿ. ಇವರ ತಾಯಿ ಕಣ್ಣು ಮುಚ್ಚಿದ್ಲು, ಹಾಗಾಗಿ ಅವರಿಗೆ 2ನೇ ಹೆಂಡತಿಯಾಗಿ ನಾನು ಬಂದವಳು. ಆದ್ರಿಂದಲೇ ಈ ರಾಜ್ಯಾಡಳಿತವನ್ನು ನಡೆಸಬೇಕು ಅಂತ ನಾನು ಯೋಚನೆ ಮಾಡಿದ್ದು. ನೋಡೋಣ ಏನಾಗ್ತದೆ ಅಂತ. ಮೊಳ್ಳು ಮುಂಡೆ ಗಂಡ, ಮನಿ ಹಾಳ, ತಿರುಪೆ ನನ್ನ ಮಗನೇ, ತಿರುಬೋಗಿ ನನ್ನ ಮಗನೇ. ಯಾಕ ನಮ್ಮ ಮನೆ ಗಟ್ಟೆ ಹತ್ತದ ಹೇಳು ಗೌಡ್ರೆ. ನೀವು ಕಳ್ಳ ಮುಂಡೆ ಗಂಡ ಅಂತ ಹೇಳಿ ಹೇಳ್ತೀನ, ನೀವು ಬಂಡ ಮುಂಡೆ ಗಂಡ ಹೇಳಿ, ಅದನ್ನ ಹೇಳೋದು. ನೀವು ತಿರುಪೆ ನನ್ನ ಮಗ ಹೇಳಿ, ಬೇಕಿದ್ರೆ ನೀವು ನಾಯಿ ಹೇಳಿ. ಅದೇ ಮತ್ತೆ ನೀನು ಬೇಡ, ನೀವು ಹುಚ್ಚು ನಾಯಿ ಹೇಳಿ, ಅದನ್ನು ಹೇಳ್ಬಿಡ್ತೀನಿ. ಮತ್ತೆ ನನಗೆ ಬೇಸರ ಇಲ್ಲ ಗೌಡ್ರೆ. ಈಗ ನೀವು ನಾಯಿ ಅಂತ ಹೇಳಿದ್ರೆ ಜನ ಒಪ್ತಾರೆ, ಒಪ್ಪದೇ ಹೋಗ್ತಾರ. ನಾಯಿ ಅಂತ ಹೇಳಿದ್ರೆ ಜನ ಒಪ್ತಾರ? ಯಾಕೆ ಒಪ್ಪ್ಯಾರು? ನೀವು ನಾಯಿ ಅಂತ ಹೇಳಿದ್ರೆ ಒಪ್ತಾರೆ, ನಾಯಿ ಅಂತ ಹೇಳಿದ್ರು ಒಪ್ತಾರ? ತಡೆ ಭಂಡಾರಿ, ಈಗ ಎಂತಂದೆ ನೀನು? ಏನು ನೀವು ನಾಯಿ ಅಂತ ಹೇಳಿದ್ರೆ ಜನ ಒಪ್ತಾರೆ. ಹೌದು, ನೀ ನಾಯಿ ಅಂದ್ರೆ ಯಾರೋ ಒಪ್ತಾರ ಅಂತ? ಒಪ್ಪುದಿಲ್ಲ ಗೌಡ್ರೆ. ಮುಳ್ಳು ಮುಂಡೆ ಗಂಡ, ದೊಡ್ಡ ಮುಂಡೆ ಗಂಡರ ಅದಕ್ಕೂ ಹೂ ಅಂತ ಒಪ್ಪಿಗೆ ಮಾಡ್ತಾರೆ. ಏನೋ ಗೌಡ್ರ ತಲೆ ಬಹಳ ತುರ್ಕೈತೆ, ಪಕ್ಕನ ತಲೆ ಹೊತ್ತು ನನಗೆ ನಾಯಿ ಅಂತ ಹೇಳ್ದಂಗಲ್ಲ ನಿನಗ? ಇಲ್ಲ ಗೌಡ್ರೆ, ನಿಮ್ಮ ಗಂಟೆ ಮುರಿದ್ಬಿಟ್ಟಿನ. ಮತ್ತೆ ನಿಮ್ಮ ಸ್ಥಾನ ದೊಡ್ಡದು, ನಾನು ಬಡವ. ನೀವು ಹೇಳಿದ್ರೆ ನಡೀತದೆ, ನಾವು ಹೇಳಿದ್ರೆ ನಡೆಯುವುದಿಲ್ಲ ಅಂತ ಹೇಳಿದ್ದು ನಾನು. ಅವತ್ತೇನ್ ಹೇಳ್ದ ಗೌಡ್ರ? ಹಂಗೆ ಹಿಂಗಂತ ಬಾಳ ಬಂದಿನ ಗಪಲ ತಾರಿಸ್ಬಿಟ್ಟಿ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತೆ ಅಂತ ಹೇಳೋದೆ. ಯಾಕೆ ಮತ್ತೆ ಮಾಡ್ಕೊಳ್ಳಿಲ್ಲ? ನಾನು ಮಾಡ್ಕೊಳ್ಬೇಕು ಅಂತ ಹೋದಾಗ ಒಬ್ಬ ಕೇಳ್ದ, ಹೀಗೆ ಗೌಡ್ರ ಹತ್ರ ಹೇಳಿ ಬಂದಿದ್ದೆ ಅಂತ ಹೇಳ್ದ. ತೊಂದ್ರೆ ಇಲ್ಲ, ತಿರುಗು ಹೋಗು. ಯಾಕೆಂದ್ರೆ ನೀ ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಆತ್ಮಹತ್ಯೆ ಆಗುದಿಲ್ಲ, ಈ ದೇಹಕ್ಕೆ ಹತ್ಯೆ ಅಂತೆ, ಆತ್ಮಕ್ಕೆ ಹತ್ಯೆಯೇ ಇಲ್ಲಂತೆ. ಆದ್ರಿಂದ ತೊಂದ್ರೆ ಇಲ್ಲ, ನೀವು ಹೋಗು ಅಂದ. ಹಂಗ ಹೇಳ್ಬಿಟ್ರಲ್ಲ. ಮತ್ ಗೌಡ್ರೆ, ನನ್ನ ಮಾತು ಹಾಳಾದ್ರೂ ಒಡ್ಡಿಲ್ಲ, ನೀವು ದೊಡ್ಡವ್ರು, ನಿಮ್ಮ ಮಾತು ಹಾಳಾಗಬಾರ್ದು. ನಿಮ್ಮ ಗಡ್ಡ ನನ್ನ ಕೈಲಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಿ. ನಾನು ಮಾಡಿದ ತಪ್ಪಾಯ್ತು. ಆತ್ಮ ನೀನು ಬಾಳ ಮಾತಾಡಕ್ ಹೋಗ್ಬಾರ್ದು. ನೀನ್ ನಾಳೆ ಒಂದು ಹೊರಕ್ ಬಾಯ ಮಾರ್ಯಾದಿಂದ ಮತ್ 3 ಸಲ ಬಾರಿ ಒಳ್ಳೇದು. ತಗ ಗೌಡ್ರ ಅಂದ್ರೆ ಏನಂತ ತಿಳ್ಕೊಂಡೆ? ನಾವು ವರ್ಮ ಗಿರ್ಮ ಇಟ್ಕೊಳ್ಳವಲ್ಲ. ತಗ ತಗ ನಿನ್ ಕತ್ತಿ ತಗ, ಅದನ್ನ ತಗ ಮಾರಾಯ. ಮತ್ ಗೌಡ್ರಿ ಕಲ್ಸಾಕ್ ಬಂದ್ಬಿಟ್ಟೆ ನೀವು. ಮತ್ತೆ ಮತ್ತೆ ಕೊಡ್ತಾಗಳ ಯಾವಾರ ಮಾತಾಡಕ್ ಹೋಗ್ಬೇಡ. ನಾನು ಏನೂ ಕೇಳುದಿಲ್ಲ ನಿಮ್ಮ ಹತ್ರ. ಹೌದು, ಒಂದ್ಸಲ ಕೇಳೇ ಸಾಕು, ಅಷ್ಟಾಗಿದೆ ನಮ್ಮ ಹಣೆ ಬರ. ಹೌದು. ಅದೆಂತ ಸುಳ್ಗಾಡ್ದ ಬಟ್ಟೆ? ಇದು ಬಟ್ಟೆ ಹಾಕಿ ವಾಸನೆ ಬರ್ತೈತೆ, ತೊಳಿಲ್ಲ. ಇಲ್ಲ ಗೌಡ್ರೆ, ಹೊಸ್ತು ಇದು. ನಾನು ತಂದ ಮೇಲೆ ನೀರ್ ಹಾಕ್ಲೇ ಇಲ್ಲ. ಇದಕ್ಕೆ ನೀರ್ ಹಾಕಿದ್ರೆ ಹಾಳ್ತಾಗ್ತದೆ ಅಂತ ಹಾಗೆ ಇಟ್ಕೊಂಡಿದ್ದೆ. ಆತ್ಮ ಗೌಡ್ರು ಮೈ ಕಳಿತಾರೆ ಬೇಡ ಹೊಲಸು. ಇಲ್ಲೇ ತಕ ಮೊನ್ನೆ ಒಂದು ಪಂಚಾಯತಿಗೆ ಹೋಗಿದ್ದೆ, ಗಂಡ ಹೆಂಡ್ರ ಪಂಚಾಯತಿಗೆ. ಅವತ್ತೊಂದು ಸನ್ಮಾನ ಮಾಡ್ಕೊಟ್ಟಾರ ನೋಡಿ. ಬಂದ ಅದೇ ಗಂಡ ಹೆಂಡ್ರು ಬೇರೆ ಮಾಡಿದ್ದೆ ಅಲ್ವಾ? ಯಾರು ಮಾಡ್ಲಾ ಸುಮ್ಕಿರ ದಿನ ಗಂಡ ಬಿಟ್ರು ನೀ ನಮ್ಮನೆ ಕೊಟ್ಟಿಗೆ ತಾವ್ ದಿವಸ ಬಾ ಅಂತ ಹೇಳಿ ಅವಳಿಗೆ ಸಗಣಿ ತೆಗಿಯಕ್ಕೆ. ನೀ ಮತ್ತೆ ಬ್ಯಾಡ್ದಿದ್ದೆ ತಿಳ್ಕೊಂಡ್ಬಿಟ್ಟಿದ್ದೀನಿ. ಹಾಗಿದ್ದಾನೆ ಮನೆ ಹಾಳ. ಗೌಡ್ರೆ, ಇದು ಹೊಸ್ತ ಆಗತ್ತಮ್ಮ. ಇದು ಆ ಬಾರಿ ನಿಮ್ಗೆ ಉಪಯೋಗಿಸಿದ್ದು ನಾನು, ಮತ್ತೆ ಯಾರಿಗೂ ಉಪಯೋಗಿಸಿಲ್ಲ. ಮನೆ ತಗೊಂಡೋಗಿ ಹಾಗೆ ಇಟ್ಟಿದ್ದೆ. ಎಂತಕ್ಕೋ ಹಂಗೆ ಅಂದ್ರೆ ನಿಮ್ಗೂ ಉಪಯೋಗಿಸಿದ್, ನಾವು ಊರಿನವ್ರಿಗೆ ಉಪಯೋಗಿಸುದಿಲ್ಲ, ಅವ್ರಿಗೂ ಉಪದ್ರ ಆಗ್ಬಾರ್ದು ನೋಡಿ.
ಅಂದ್ರೆ ನನಗೆ ಉಪಯೋಗಿಸಿದ್ದು ಊರ್ನವ್ರಿಗೆ ನಾವು ಉಪಯೋಗಿಸುದಿಲ್ಲ ಗೌಡ್ರ, ಅವರಿಗೆ ಏನಾದ ಉಪದ್ರ ಆಗ್ತದೆ. ಅಂದ್ರೆ ರೋಗ ಗೌಡ್ರಿಗೆಲ್ಲ ರೋಗ ಮಾಡಿಗಿಡ ಹೊಡೆದ್ಬಿಟ್ಟಿನ ಮತ್ತೆ ನೀವು ಎಂತ ಮಾತಾಡ್ತೀರಿ? ಇದು ಬಹಳ ಅರ್ಥ ಉಂಟು. ನೀವು ದಿವಸ ಗಡ್ಡ ಮಾಡುವವರು, ನಿಮ್ ಗಡ್ಡ ಹೊರಟುಂಟು, ನಿಮ್ಗೆ ಉಪಯೋಗಿಸಿದ ಬೇರೆಯವ್ರಿಗೆ ಉಪಯೋಗಿಸಿದ್ರೆ ಮತ್ತವ್ರ ಮುಖ ಎಲ್ಲ ಕೊಯ್ದು ಹೋಗ್ತದೆ ಅಂತ ಹೇಳಿದ್ದು. ಏ ಪೆದ್ದು ಗೌಡ್ರ ನಿಂಗೇನ್ ಗೊತ್ತಾ, ನಿನ್ನ ಅಮ್ಮನ್ ತಾವು ಕೇಳೋ ನನ್ನ ಗೌಡ್ರ ಆಗೈತಪ್ಪ ಆಗೈತೆ ನಿನ್ಗೆ ಗೊತ್ತೈತೆ. ಅಲ್ಲ ಅಲ್ಲ, ನನ್ಗೆ ಅದು ವಿಶ್ವಾಸ ಉಂಟಪ್ಪ. ಇವತ್ತು ನಿನ್ನೆವಳು ಅಲ್ವಾ ನಿನ್ನ ಅಮ್ಮ? ನೀವು ಇಲ್ಲಿ ಬಿಟ್ರೆ ಪಂಚಾಯತಿ ಕಟ್ಟೆ ಹೋಗುದು, ಪಂಚಾಯತಿ ಕಟ್ಟೆ ಹೋಗ್ಬಿಟ್ರೆ ಇಲ್ಲಿ ಬರುವವರು, ಎಲ್ಲೂ ತಿರುಗಾಟ ಮಾಡುವವರಲ್ಲ. ತಿರುಗಾಟ ಏನಿದ್ರು ನಿಮ್ಮ ಹೆಂಡ್ರದ್ದೇ, ನಿಮ್ಮ ಅಮ್ಮರಿಗೆ ಬಿಟ್ಬಿಡಿನಿ. ಮತ್ತೆ ನಿಮಗೂ ರೋಗ ಬರುದು ಹೇಗೆ ಗೌಡ್ರೆ? ಅಮ್ಮರದ್ದೇ ತಿರುಗಾಟ. ಸರಿ. ಇದು ನೀವು ಹೀಗೆ ಕೂತ್ಕೊಂಡ್ರೆ ನಾ ಮಾಡುದು ಹೇಗೆ? ನಿಂತ್ಕೋಬೇಕಲ್ಲ. ಅಲ್ಲ, ಒಳ್ಳೆ ಬಸ್ರಿ ಹೆಂಗಸ್ರು ಹಾಗೆ ಹೊಟ್ಟೆ ಇಟ್ಕೊಂಡು ಕೂತ್ಕೊಂಡಿದ್ರಿ. ಆತ ಪುಣಾತ್ಮ ದೇವರು ಕೊಟ್ಟು ಮಾಡ್ತಿದ್ದೆ ನಾನು. ನೀವು ಮಾತೊಂದು ಕಡಿಮೆ ಮಾಡ. ಊರ್ ಪಂಚಾಯತ್ ಕೇಳಿ ಊರಿನ ಜನರೇ, ಭಾಗ್ಯದ ಬಾಗಿಲು ತೆರೆದಿರುವುದು. ಬಂದಿದ್ದ ತ್ರಿಶೂಲ ಚಿನ್ನಗೆ 1000 ಹಿಂದೆ ಕೊಳ್ಳಿರಿ ನೀವದನು. ಕೇಳಿರಿ ಕೇಳಿರಿ ಕೇಳಿರಿ, ಏನು ಅದೃಷ್ಟ ಚೀಟಿಯ ಫಲಿತಾಂಶ ಬಂದಿದೆ. ಅದೃಷ್ಟ ಚೀಟಿ ಉಂಟಲ್ಲ, ಅದ್ರ ಫಲಿತಾಂಶ ಬಂದಿದೆ ಇವತ್ತು. ಯಾವ್ದಕ್ಕೆ? ತ್ರಿಶೂಲ ಚಿಹ್ನೆಗೆ ಬಹುಮಾನ ಬಂದಿದೆ. ಹೌದು. ಕೆಲಸ ಮಾಡ. ಬಿಮ್ಮನೆ ಬಾಳುವ ಬಗೆಗೆ ಸುಮ್ಮನವ ಶಿವಗೊಂಡ ಅವ ಹಮ್ಮನು ನಿಲ್ಲಿಸುವೆ ಮತ್ತು ಬಾಳೆ ಮಾತಾಡ್ತೀರಲ್ವಾ? ನಾವು ತುತ್ತನ್ನ ಗತಿ ಇಲ್ಲದೆ ನಿಮ್ಮ ಮನೆಗೆ ಬಂದ್ರೆ ಏನ್ ಹೇಳುದು ನೀವು? ಬಂದ್ ಮುಂಡೆ ಗಂಟ, ಮೂರ್ಖ ಮುಂಡೆ ಗಂಟ, ಕಳ್ ಮುಂಡೆ ಗಂಟ, ಎಷ್ಟು ಮಾತಾಡ್ತೀಯ ಗೌಡ? ಅವ ಮನೆ ಹಾಳಾಗ ಹೋಗ ಇವ ಈಟೊತ್ತು ಸರಿ ಇದ್ದವನೇ. ಇವ್ನ ಮೈ ಮೇಲೆ ಈ ಮೇಲೆ ಬಂದ ಹೆಂಗೆ ಮೊದ್ಲ ಗೊತ್ತಾಗಿದ್ ತಾಯ್ತಾಗಿತ್ತ ನಾವು ಮಾಡಿಸ್ಕೊಳ್ತಿದ್ದೀವಲ್ಲ. ಆಯ್ತಾ ನಿಮ್ಮ ಹೆಂಡ್ರ ಗೌಡ್ತಿ ಕುತ್ತಿಗೆ ಕಟ್ಟಿ ಗೌಡ್ತಿ ಮಾತ್ರ ಹೇಳ್ಬೇಡ ನೀನು. ನಾವೇನು ಬಾಳ ಬಡವರು ಅಂತ ಏನು ಮಾತಾಡ್ತೀರಲ್ವಾ? ಇನ್ನು ನಿಮ್ಮ ಹಂಗ ನನಗಿಲ್ಲ. ಬೇಕಿದ್ರೆ ನೀವು ನಮ್ಮ ಮನೆ ಬಾಗಿಲಿಗೆ ಬರ್ಬೇಕು. ಅವನ ಹಕ್ಕಿ ಹಿಡಿಯೋ ಬಂದ ಅಂತ ಹೇಳ್ದಂತ ನೀವು ಹಾರಿ ಬೆಳ ಶುರು ಮಾಡ್ಬಿಟ್ಟಾನ ತಮ್ಮ. ಹಾಳಾಬೇಡ ನೀನು. ಹಾಳಾಗುದೆಲ್ಲ ಹೊರಟೆ ನಾನು. ನಿಮ್ಮಂತ ಈ ಕೆಳಮಟ್ಟದ ಗೌಡ್ರು ಕೆಲಸ ಮಾಡುವವರಲ್ಲ ನಾವು. ಗಡ್ಡ ಮಾಡ್ದಲ್ಲ ಅಷ್ಟಕ್ಕೆ ಬಿಟ್ಟೆ. ನನ್ನ ಕೈಲಿ ಮಾಡಿಸ್ಕೊಳ್ಳೆ ಉಳಿದದ್ ನೋಡುವ. ಹೋಗ್ತೇನಾ? ಹೋಗುದೇ. ಹೋಗ್ತೇನಾ? ಅಪ್ಪನ ಮನೆ ಹೋಗ್ತೀಯ ಹೋಗ್ತೀರಿ? ಹೋಗಿ ನೋಡೋದು ಹಂಗಾರ ಹೋಗ್ತಾನ. ಅಪ್ಪನ ಮನೆ ಹೋಗ್ತೀಯನಾ? ನಾನ್ ನನ್ನ ಅಪ್ಪನ ಮನೆಗೆ ಹೋಗುದು. ಕೆಲಸ ಮಾಡಿದ್ರೆ ಹೆಂಗ್ ಹೋಗ್ತೀವಿ? ಹೋಗು. ಏನ್ ಮಾಡ್ತೀರಿ ಮತ್ತೆ? ನಾವು ಆಯುಧ ಹುಡುಕುದು ಬೇಡ. ಜಾಗ ನೋಡಿ ಒಂದು ಕೆರೆ ಎಳೆದ್ರಲ್ಲ ಕೋಳಿಗೆ ಸತ್ತಾಗ್ಬೇಕು. ಮತ್ತೆ ನಿಮ್ಮ ದೊಡ್ಡ ಹೊಟ್ಟೆ ಬಾಗಿಲು ಬಿಡುವ. ಮತ್ತೆ ಮಾತಾಡಿದ್ರೆ ನೋಡೇ ಬಿಡುವ. ಕೆಟ್ಟ ಮುಂಡೆ ಗಂಡ ಅವ್ ಕೂಬಿಡ್ಕ ಬರ್ತಾನವ. ಕುಯ್ದ್ರು ಹಂಗಿದ್ದವನೇ ಅವ. ದರಿದ್ರ ಮುಂಡೆ ಮಕ್ಕಳು ಏನ್ ಮಾಡಕ್ ಬರ್ತದೆ? ನಮ್ಮರು ಅದು ಹೊತ್ತಲ್ಲ ಒಟ್ಟಾರೆ ಅರ್ಧಂಬರ್ಧ ಗಡ್ಡ ಮುಖ ತೋರದಾರ ಹೆಂಗ್ರ ಎಲ್ಲಾರ್ದ ಪ್ಯಾಟಿ ಗಿಟ್ಟಿ ಯಾರು ಹೋಗಿ ಅತ್ಲಾಗಿ ಮಕ್ತವ್ರ ಮಾಡ್ಕೊಂಡು ಹೋಗ್ಬೇಕಾತ. ಇವು ಜನ ಒಳಗ್ ಕೆಟ್ಟಂಗ ತೊಟ್ಟಾರೆ. ಇನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಕಡಿಮೆ ಆಗ್ಲಿಕ್ಕಿಲ್ಲ. ಮನೆ ಬಾಗಿಲಿಗೆ ಹೋಗಿ ಇವ್ರಿಗೆ ಅಡ್ಡ ಮಾಡಿ ಹೇಳಿಸ್ಕೊಳ್ಳುದು ಯಾಕೆ? ದರಿದ್ರ ಪೆಟ್ಟಿಗೆ ಇದ್ರೆ ಅದೇ ನೆನಪಾಗುದು ನಮ್ಗೆ. ಇನ್ನೀ ಉದ್ಯೋಗ ಮಾಡುವಲ್ಲ. ಪ್ಯಾಟೆಲ್ 2 ಅಂಗಡಿ ಇಡ್ತೇನೆ, ಜನ ಇಡ್ತೇನೆ ನಾನು. ಮತ್ತುಂಟಲ್ಲ, ಪೆಟ್ಟಿಗೆ ಇದ್ರೆ ಮತ್ತದೇ ಮನುಷ್ಯ ಆಗ್ತದೆ ಅಂತ ಕೆಲಸ ಮಾಡ್ಲಿಕ್ಕೆ ಪೆಟ್ಟಿಗೆ ತೆಗೆದು ಹೊಳೆಗೆ ಬಿಸಾಡಿ ಬಂದಿದ್ದೇನೆ. ಬದಿಲಿರೋ ಪ್ರಶ್ನೆ ಇಲ್ಲ, ಬಡದು ಹೋಗ್ಬೇಕಿಂತ ದೊಡ್ಡ ನಮಸ್ಕಾರ. ನಿನ್ನಿಂದಲೇ ನನ್ನ ಪರಿಸ್ಥಿತಿ ಇಷ್ಟು ಬಂತು ಒಂದು ಮಾತು ಒಗಾಯಿಸಿದೆ. ಇನ್ನು ಏನಿದ್ರು ಅಮ್ಮನ ಹತ್ರ ಹೋಗಿ ಮಾತಾಡುದು ಇಲ್ಲಲ್ಲ. ಸಂತೋಷದಿಂದ ಬಂದಿದ್ದಿ. ಅವತ್ ಏನ್ ಹೇಳಿದ್ರಿ? ಅಪ್ಪಯ್ಯ ಚೀಟಿ ಪಾಟಿ ಹೇಳಿ ಚೀಟಿ ಹಿಡಿಸ್ ಹೋದ್ರು. ನಿನಗೆ ಅಭ್ಯಾಸ ಯಾಕೆ ಕೇಳಿದ್ರಿ? ಆದ್ರೂ ಉಂಟಲ್ಲಮ್ಮ, ನಾ ನಿಮ್ಮನ್ನು ದೂರುದಿಲ್ಲ. ಇವತ್ತು ಈ ಭಾಗ್ಯ ಬಂದದ್ದಿದ್ರೆ ನಿಮ್ಮಿಂದ. ನಮ್ಮ ತಾಯಿ ಅಂತ ಹೇಳಿದ್ರೆ ದರಿದ್ರ ಲಕ್ಷ್ಮಿ ಅಂತ ಹೇಳಿದ್ದೆ ನಾನು. ತಪ್ಪಾಯ್ತು. ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದ ಫಲ. ನೀವು ನಮ್ಮ ಪಾಲಿಗೆ ಭಾಗ್ಯದ ಲಕ್ಷ್ಮಿ ಅಮ್ಮ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಬಾರಮ್ಮ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ
ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ನಿಕ್ಕುತ. ಮತ್ತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ರೆ ಕೌಚಿ ಬೀಳುದಿಲ್ವಾ ಮಗ? ಅದಕ್ಕೆ ಹೆಜ್ಜೆಯ ಬದಿಯಲ್ಲಿ ಹೆಜ್ಜೆಯ ನೀಕುತ ಮುಂದೆ ಗದ್ದೆಯ ಅಂಚಲೆ ಮೆತ್ತಗೆ ನಡೆಯುತ್ತ. ಹಾಗಲ್ಲಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ನಿಕ್ಕುತ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಬಾರಮ್ಮ. ವಾ ಬೀಸುಕಲ್ಲೇ ಬೇಡ, ಯಾಕೆ ಮಗ? ನೀವು ಹಾಗೆ ತೀರಿಸಿದ್ರಲ್ಲ ಅಮ್ಮ. ಮಗ ನಿಜವಾಗಿ ಹೌದಮ್ಮ, ನೀವು ಭಾಗ್ಯದ ಲಕ್ಷ್ಮಿ. ಇನ್ನ ಅನ್ನಕ್ಕೆ ಬರಗಾಲಿಲ್ಲ ನೋಡಿ. ನೀವು ನಮಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿಲ್ಲಲ್ಲ. ಇಲ್ಲ ಮಗ. ಅಮ್ಮ ವಾ 10,000 ಹೊನ್ನು ಬಂದಿದೆ ಯಾರಿಗೆ? ಆ ಅದೃಷ್ಟ ಚೀಟಿಗೆ. ಹೌದಾ? 10,000 ಹೊನ್ನು ನಮಗೆ ಬಂದಿದೆ ತಾಯಿ. ಮಗನ ದೋಷವಾಯ್ತು ಮಗನ ದೋಷವಾಯ್ತು ಆಯ್ತು ಮಗನ ದೋಷವಾಯ್ತು. ಭಾಗ್ಯದ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಒಲಿದಳಿಂತು ಭಾಗ್ಯದ ಲಕ್ಷ್ಮಿ ಒಲಿದಳಿಂತು. ತೈತ ತದಿಲೋದಿ ತೈತ ತದಿಲೋದಿ ತೈತ ತದಿಲೋದಿ. ಸಡಗರದಿಂದಲೇ ಬದುಕನು ಸಾಗಿಸಿ ಒಡನೇಗನುವನು ದೇವನು ಇದ್ದೀಯ ಮಗನೇ ದೋಷವಾಯ್ತು. ನಿಮ್ಗೆ ಸಂತೋಷ ಆದ್ರೆ ಎಂತದ್ದಮ್ಮ? ಮೊದಲೇ ನಿಮ್ ನೋಡಿದ್ರೆ ಒಳ್ಳೆ ಬಾತುಕೋಳಿ ಇದ್ದಾಗೆ ನಡ್ಕೊಂಡು ಹೋಗುವಾಗ ಅಷ್ಟ ಅಗಲ ಮಾಡ್ಕೊಂಡು ಹೋಗುದು. ಅದ್ರಲ್ಲೂ ತಕೊಂಡು ಅವ್ರ ಬದಿಗೆ ಹೋಗ್ತೀರಿ ನೀವು. ಅವರು ಅದ ಅವಕಾಶ ಸದುಪಯೋಗ ಪಡಿಸ್ಕೊಂಡ್ರು. ಏನೇ ಆಗ್ಲಿ ಮಗ, ಈಗ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಹುಟ್ಟುವಾಗ ಭಾಗ್ಯಲಕ್ಷ್ಮಿಯನ್ನೇ ಇಟ್ಕೊಂಡು ಬಂದಿದ್ದಿ ಮಗ. ಬಹಳ ಸಂತೋಷ ಆಯ್ತು ಮಗ. ಸಂತೋಷ ಆಗುದು ಅಂದ್ರೆ ನಂಗೆ ಕಮ್ಮರ್ ಶಾಲೆ ನೆನಪಾಗ್ತದೆ. ಯಾಕೆ? ಈ ಕಬ್ಬಣ ಕಾಸವಾಗ ಆಚಾರ್ಯರು ಅದು ಗಾಳಿ ಹಾಕ್ಲಿಕ್ಕೆ ತಿದಿ ಇಟ್ಕೊಳ್ಳುದಿಲ್ವಾ? ಅದು ಹಾಗೆ ಸಂತೋಷದಿಂದ ಮಗ ಗಂಟ್ಲು ಪಸೆ ಹಾರಿ ಹೋಯ್ತು. ಗಾಳಿ ತಕೊಂಡೆ ನಾನು. ಅಮ್ಮ ಒಂದಂತೂ ಸತ್ಯ. ಏನ್ ಮಗ? ನಾನು ಇಲ್ಲಿವರೆಗೆ ನಿಮ್ಗೆ ಏನು ಮಾಡಿಸ್ಕೊಡ್ಲಿಲ್ಲ. ಇನ್ನು ಹಾಗಲ್ಲ, ಎರಡೂ ಕೈಗೆ ಇಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ಬಂಗಾರದ ಬಳೆ ಮಾಡಿಸ್ತೇನೆ. ಆಮೇಲೆ ಮತ್ತೊಂದುಂಟು ನಿಮಗೆ, ಇದು ಕುತ್ತಿಗೆಯಲ್ಲಿ ಅವಲಕ್ಕಿ ಸರ ಬಂಗಾರದ್ದೆ. ಉಪ್ಪಿಟ್ಟು ಅವಲಕ್ಕಿ ಅಲ್ಲಮ್ಮ, ಬರೀ ಅವಲಕ್ಕಿ ತೆಳ್ಳಗಿರ್ತದಲ್ಲ. ಬೇಕಿದ್ರೆ ದೊಡ್ಡ ದೊಡ್ಡ ಗುಂಡು ಬಟಾಟೆ ಸರ. 4 ಈರುಳ್ಳಿ ಇರ್ಲಿ. ಅದಲ್ಲಮ್ಮ, ದೊಡ್ಡ ದೊಡ್ಡ ಗುಂಡದ ಬಂಗಾರದ ಗುಂಡೆ ಮಾಡಿಸಿ ಕೊಡ್ತೇನೆ ಹೇಳಿದ್ದೆ ಮಗ. ಅದ್ಯಾವುದು ಬೇಡ ನನಗೆ. 8 ಪಟ್ಟೆ ಸೀರೆ ತಂದು ಕೊಡು ನನಗೆ. ಯಾಕಮ್ಮ? ಯಾಕಂದ್ರೆ ನಮ್ಮ ಪಕ್ಕದ ಮನೆಯ ಗಿರ್ಜಕ್ಕ ಮತ್ತು ಮೇಲಿನ ಮನೆಯ ವಾರ್ಜಕ್ಕ ಏನು ಮಗ ತಂದು ಕೊಟ್ಟ ಸೀರೆಯನ್ನು ನನ್ನ ಮುಂದೆ ಉಟ್ಕೊಂಡು ಬಂದು, ನಿನಗೂ ಒಬ್ಬ ಮಗ ಇದ್ದಾನೆ ದರಿದ್ರ ಸಂತಾನ, ಏನ್ ತಂದು ಕೊಡ್ತಾನೆ ನೋಡಿ ಅಂತ ನನಗೆ ಹಂಗಿಸ್ತಿದ್ರು ಮಗ. ಅದಕ್ಕಾಗಿ 8 ಸೀರೆ ತಂದು ಕೊಡು. 4 ಸೀರೆ ಅವಳ ಮನೆ ಮುಂದೆ ಉಟ್ಕೊಂಡು ಹೋಗ್ತೀನಿ, 4 ಸೀರೆ ಇವಳ ಮನೆ ಮುಂದೆ ಉಟ್ಕೊಂಡು ಹೋಗ್ತೀನಿ. ನನ್ ಸೌತಿ ಮಕ್ಕಳು ಹೊಟ್ಟೆ ಕಿತ್ತಿನ ಸಾಯ್ಬೇಕು ಇವೆಲ್ಲ ಈ ಹೆಂಗಸರು. ಆದ್ರೆ ನಮ್ಮ ಅಮ್ಮನ ಹೆಣ ಕೊನೆ ನಾನೇ ಹೊತ್ಕೊ ಬರುದು. ಯಾಕೆ ಮಗ? ವಯಸ್ಸಾಯ್ತು, ನೀವು 4 ಸೀರೆ ಉಟ್ಕೊಂಡು ದಸ್ಕ ಬಸ್ಕ ಆಚೆ ಈಚೆ ತಿರುಗಿ. ಆದ್ರೆ ಒಂದು ನಿಮ್ಗೆ ಬೇಕು ಅಂತ ಆದ್ರೆ ಕಾಲು ಒರೆಸ್ಲಿಕ್ಕೂ ಗೋಣಿ ಅಲ್ಲ, ಪಟ್ಟೆ ಸೀರೆ ತಂದು ಹಾಕ್ತೇನೆ. ಒಂದ್ ನೆಲ ಒರೆಸ್ಲಿಕ್ಕೂ 2 ಇರ್ಲಿ. ಯಾಕಂದ್ರೆ ಅವ್ರನ್ನ ನಮ್ಮನೆಗೆ ಬಂದು ಕರೆಯುದು. ಒಂದ್ ವೇಳೆ ಬರದಿದ್ರೆ 4 ಸೀರೆಯನ್ನು ಉಟ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಅವರನ್ನು ಕರೆದು ನನಗೆ ಹೊಸ ಸೀರೆ ಇಟ್ಕೊಂಡು ತಲೆ ತಿರುಗ್ತಾ ಇದೆ, ಒಂಚೂರು ಹುಳಿ ಮಜ್ಜಿಗೆ ನೀರು ಕೊಡಿ ಅಂತ ಹೇಳಿ ಅವರು ಹೊಟ್ಟೆಗೆ ಚುಪಡುವಾಗಿ ಮಾಡ್ತೀನಿ ನಾನು. ಸೀರೆ ಹುಟ್ಟಿದೆ ಅಂತ ಹೇಳುವ ಉದ್ದೇಶ. ಹೌದು ಅಮ್ಮ, ಎಲ್ಲ ಮಾಡಬೇಕು. ತಗಂಬ 8 ಸೀರೆ ತಗಂಬ. ತರ್ತೇನೆ. ಆಮೇಲೆ 2 ನೆಲ ಒರೆಸ್ಲಿಕ್ಕೆ 2 ಕಾಲು ಒರೆಸ್ಲಿಕ್ಕೆ 10 ಸೀರೆ ತಗಂಬ. ಎಲ್ಲ ಪಟ್ಟೆ ಸೀರೆ. ಆದ್ರೆ ಆ ಚೀಟಿ ಒಂದು ಕೊಡಿ ಅಮ್ಮ. ಚೀಟಿಯಾ? ಹೌದು. ಚೀಟಿ ಆ ಪೆಟ್ಟಿಗೆಯಲ್ಲಿ ಉಂಟು ಇಟ್ಕೊಂಡು ಹೋಗು ಮಗ. ಯಾವ ಪೆಟ್ಟಿಗೆ? ಅದೇ ನೀನ್ ಯಾವಾಗಲೂ ಇಟ್ಕೊಂಡು ಹೋಗ್ತೀಯಲ್ಲ ಆ ಪೆಟ್ಟಿಗೆಯಲ್ಲಿ. ನನ್ನ ಪೆಟ್ಟಿಗೆಲೆ ಅಮ್ಮ ಸರ್ವನಾಶ ಮಾಡ್ಬಿಟ್ರಮ್ಮ, ಸರ್ವನಾಶ ಮಾಡ್ಬಿಟ್ರೆ. ನೀವು ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಅಂತ ಹೇಳಿದ್ನಲ್ಲಮ್ಮ. ಹೋಗಿ ಸೀರೆ ತಗೊಂಬ 8. ಸೀರೆ ಎಲ್ಲ ಹುಟ್ಟದಕ್ಕೂ ಗತಿಲ್ಲ, ಆ ಪರಿಸ್ಥಿತಿ ಬಂತು. ನನ್ ಸೌತಿ ಮಕ್ಕಳು ಹೊಟ್ಟೆಗೆ ಸಾಯ್ಬೇಕು. ಅವ್ರಿಲ್ಲಮ್ಮ, ನಾವು ತುತ್ತನ್ನ ಇಲ್ಲದೆ ಸಾಯ್ಬೇಕು, ಆ ಪರಿಸ್ಥಿತಿ ಬಂತು. ಯಾಕೆ? ನಿಮ್ಮನ್ನು ಭಾಗ್ಯಲಕ್ಷ್ಮಿ ಅಲ್ಲ, ನಮ್ಮ ಮನೆ ಹಿಡಿದು ಕಲಿ ದರಿದ್ರ ಲಕ್ಷ್ಮಿ ನೀವು. ಇಲ್ಲೇ ಹೋದ್ರೆ ಆ ಚೀಟಿ ತೆಗೆದು ನೀವ್ ಎಲ್ಲಿಟ್ಟಿದ್ದು ನೀವು? ಅದೇ ಯಾವಾಗಲೂ ಇಟ್ಕೊಂಡು ಹೋಗ್ತೀಯಲ್ಲ ಪೆಟ್ಟಿಗೆ. ಅಲ್ಲಿ ಯಾವ ಕರ್ಮಕ್ಕಿಟ್ಟಿದ್ರಿ ನೀವು? ನೀನ್ ಹೇಳಿಲ್ವಾ ದೇವ್ರ ಬುಡದಲ್ಲಿ ಇಡಿ ಅಂತ ಹೇಳಿ? ಹೌದು. ಅವತ್ತು ಪೆಟ್ಟಿಗೆ ಬಿಸಾಕು ಅಂತ
ಹೇಳುವಾಗ ನಮ್ಗೆ ಅದೇ ದೇವ್ರು ಅಂತ ಹೇಳಿಲ್ವೇನಾ? ಅದಕ್ಕೆ ಅದ್ರಲ್ಲಿ ಇಟ್ಟೆ. ನೀವ್ ಇಟ್ಟವ್ರು ಒಂದು ಮಾತಾದ್ರೂ ನನಗೆ ಹೇಳಿದ್ರ ತಾಯೇ? ಯಾಕೆ? ಸರ್ವನಾಶ ಆಯ್ತು. ನಾನು ಹಾಗೂ 10,000 ಹೊನ್ನು ನಮ್ಗೆ ಸಿಕ್ತು ಎನ್ನುವ ಕಾರಣಕ್ಕಾಗಿ ಆ ಗೌಡ್ರಲ್ಲಿ ನಾನು ಜಗಳ ಮಾಡ್ಕೊಂಡು ಮನೆಗೆ ಬಂದಲ್ಲಮ್ಮ. ಬರುವಾಗ ಈ ಪೆಟ್ಟಿಗೆ ಇದ್ರೆ ನನಗೆ ಮತ್ತೆ ಅದೇ ನೆನಪಾಗ್ತದೆ, ಉದ್ಯೋಗ ಮಾಡ್ಬೇಕಾಗ್ತದೆ ಅಂತ ಲೆಕ್ಕ ಹಾಕಿ ಆ ಪೆಟ್ಟಿಗೆಯನ್ನು ತೆಗೆದು ಜೋರಾಗಿ ಹರಿಯುವ ಹಳ್ಳಕ್ಕೆ ಬಿಸಾಡಿ ಬಂದೆ ಅಮ್ಮ. ಹೋಯ್ತು. ಲಕ್ಷ್ಮಿ ಮತ್ತು ಹೊರಗೋಡಿದ್ದಲ್ಲ. ಯಾಕಾಗಿ ಸತ್ಯ ನೀನು? ಅಮ್ಮ ಹೇಳಿ ಅಮ್ಮ, ನಾನು ಹೇಗೋ ಅದನ್ನು ಕಳ್ಕೊಂಡೆ, ಮತ್ತೆ ಹೀಗೆ ಬೊಬ್ಬೆ ಹಾಕಿ ವಯಸ್ಸಾದವ್ರು ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ ತಾಯಿ. ಆದ್ರೆ ಒಂದಂತೂ ಸತ್ಯ, ಅದು ಹೋದ್ರು ಅಡ್ಡಿಲ್ಲ. ಮತ್ತೆ ನಾನು ಉದ್ಯೋಗ ಮಾಡ್ಬೇಕು ಅಂದ್ರೆ ನನಗೆ ಕತ್ರಿ ಕೂಪು ಬೇಕು. ಒಂದಾಣೆ ನನ್ನಲ್ಲಿ ಇಲ್ಲ, ಅದನ್ನು ಬಿಸಾಡಿ ಬಂದಾಯ್ತು. ಹೋಗ್ಲಿ ತಾಯಿ. ಮಗನಿಗಲ್ದೆ ಹೋದದ್ದು ಇನ್ಯಾರಿಗೆ? ನಿಮ್ಮ ಕಿವಿಯಲ್ಲಿರುವ ಬಂಗಾರದ ಈ ಓಲೆಯನ್ನು ಕೊಡಿ, ನಾನು ಒತ್ತೆ ಇಟ್ಟಾದ್ರೂ ಒಂದು ಕತ್ರಿ ಕೂಪು ತರ್ತೇನೆ. ಇದು ಬಂಗಾರ ಅಂತ ಹೇಳಿದವರು ಯಾರು? ಇದು ಮರದ ತುಂಡಿಗೆ ನಾನು ಬೇಗಡೆ ಅಂಟಿ ಸಿಕ್ಕಿವಿಗೆ ಹಾಕೊಂಡದ್ದು. ಇಷ್ಟು ದೊಡ್ಡ ಒಬ್ಬ ಮಗ ಇದು ಏನು ತಂದು ಕೊಡ್ಲಿಲ್ಲ, ಆಗ್ಬಾರ್ದು ಅಂತ ಹೇಳಿ ಇದಕ್ಕೆ ಬೇಕಾಗಿ ಈಗ ಮಾಡ್ಕೊಂಡೆ ನಾನು. ಏನಮ್ಮ, ನಿಮ್ಮ ಕಿವಿಯಲ್ಲಿ ಬಂಗಾರದ ಓಲೆ ಉಂಟು ಎನ್ನುವ ಕಾರಣಕ್ಕಾಗಿ ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಗೊತ್ತಾ? ನನ್ನ ಮಗನೇ ಒದ್ದು ಬಿಡ್ತೇನೆ ಈಗ. ಹಾಗಲ್ಲಮ್ಮ, ಈಗ ತುತ್ತ ಅನ್ನಕ್ಕೂ ಗತಿಯಿಂದ ಹೋದ ಪರಿಸ್ಥಿತಿ. ಏನ್ ಮಾಡ್ಬೇಕು? ಗೌಡ್ರಿಗೆ ಮುಖ ತೋರಿಸುವಾಗಿಲ್ಲ ನೋಡು. ಗೌಡ ಊರಿಗೆ ದೊಡ್ಡ ಜನ ಇರ್ಬಹುದು, ನನಗೆ ಗೊತ್ತಿಲ್ಲದ ಗೌಡ್ನ ಅವ. ಹೋಗಿ ಅಮ್ಮ ಹೇಳಿದ್ದಾಳೆ ಅಂತ ಹೇಳಿ ಖರ್ಚಿಗೆ ಬೇಕಾದಷ್ಟು ಕೊಡ್ತಾನೆ ಅವ. ಅಪ್ಪನ ಸುದ್ದಿ ಹೇಳಿದ್ರು ಕೊಡ್ಲಿಕ್ಕಿಲ್ಲ, ನಾನು ಕೆಲಸ ಮಾಡುವ ಆದ್ರೂ ನನ್ನ ಸುದ್ದಿ ಹೇಳಿದ್ರು ಕೊಡ್ಲಿಕ್ಕಿಲ್ಲ. ಅಮ್ಮ ಹೇಳಿದ್ದಾಳೆ ಅಂದ್ರೆ ಕೊಡ್ತಾನೆ. ಏನ್ ಅವ್ ನನಗೆ ಗೊತ್ತಿಲ್ಲದ ಗೌಡ್ನ ನಾನು ಹೇಳಿದ್ರೆ ಅವನ ಅಪ್ಪನೂ ಕೊಡ್ಬೇಕು. ಇಂಥದ್ದೇ ಮಾತು ಅವರು ಗೌಡ್ರು ಆಡಿದ್ರು ಅಮ್ಮ. ಅಪ್ಪ ಯಾಕೆ ಮನೆ ಬಿಟ್ಟು ಹೋದ್ದು ಅಂತ ನನಗೆ ಈಗ ಗೊತ್ತಾಯ್ತು. ನನ್ನ ಮಗನ ಮತ್ತೆ